ನಮಸ್ಕಾರ ರೀ. ಹೆಂಗದ ನಾವು ಲಾಸ್ಟ್ ಸೆಷನ್ ಒಳಗೆ ಡೈರೆಕ್ಟ್ ಡಾಟಾಬೇಸ್ನೊಳಗೆ ಇನ್ಸರ್ಟ್ ಕ್ವೆರಿ ಬರೆದು ಅವು ಡೇಟಾನ ಎಲ್ಲಿ ತಂದು ತೋರಿಸಿದ್ವಿ, ನಮ್ಮದು ಫ್ರಂಟ್ ಎಂಡ್ ಅಂದ್ರೆ ರಿಯಾಕ್ಟ್ ಜೆ ಎಸ್ನೊಳಗೆ ತಂದು ತೋರಿಸಿದ್ವಿ. ಈಗ ಅಲ್ಲಿ ಡಾಟಾಬೇಸ್ನಾಗ ಇನ್ಸರ್ಟ್ ಕ್ವೆರಿ ಬದಲಿ ನಾವು ಏನು ಮಾಡ್ಬೇಕಾಗೈತಿ, ಅವು ಡೇಟಾನ ಫ್ರಂಟ್ ಎಂಡಿಂದ ಯೂಸರಿಂದ ಕಲೆಕ್ಟ್ ಮಾಡಿ, ಅಂದರೆ ಯೂಸರ್ಗೆ ಬರೆಯೋಕೆ ಹಚ್ಚಿ ಟೆಕ್ಸ್ಟ್ ಬಾಕ್ಸ್ನೊಳಗೆ ಹುಡುಗನ ಹೆಸರು ಮತ್ತು ಸ್ಟೂಡೆಂಟ್ ಮೊಬೈಲ್ ನಂಬರ್ ಮತ್ತು ಸ್ಟೂಡೆಂಟ್ ಹೆಸರು ಬರೆದ ಮೇಲೆ ಅವಂಗೊಂದು ಬಟನ್ ಕೊಟ್ಟಿಂದ ಅದನ್ನು ರಿಕ್ವೆಸ್ಟ್ ಎಲ್ಲಿಗೆ ಹೋಗ್ಬೇಕು, ಸರ್ವರ್ಗೆ ಹೋಗ್ಬೇಕು. ಸರ್ವರಿಂದ ಎಲ್ಲಿಗೆ ಹೋಗ್ಬೇಕು, ಡಾಟಾಬೇಸ್ ಕನೆಕ್ಷನ್ ಆಗ್ಬೇಕು. ಆ ಡಾಟಾಬೇಸ್ ಕನೆಕ್ಷನ್ ಆಗಿಂದ ಪರ್ಟಿಕ್ಯುಲರ್ ಟೇಬಲ್ನೊಳಗೆ ಆ ಡೇಟಾನ ಏನು ಸ್ಟೋರ್ ಮಾಡ್ಬೇಕು. ಅಂದರೆ ಇಲ್ಲಿ ಏನಾತ್ರಿ, ಇದು ಫುಲ್ ಸ್ಟ್ಯಾಕ್ ಇನ್ಸರ್ಟ್ ಮಾಡೋದು ಹೆಂಗೆ, ಸಿಲೆಕ್ಟ್ ಮಾಡೋದು ನೋಡ್ಕೊಂಡಿವಿ. ಈ ಸದ್ದ ಡೇಟಾನ ಹೆಂಗೆ ಸೇವ್ ಮಾಡಬೇಕು, ಎಲ್ಲಿ ಪರ್ಟಿಕ್ಯುಲರ್ ಟೇಬಲ್ ಎಲ್ಲಿ ಇರ್ತೈತಿ, ಡಾಟಾಬೇಸ್ನಾಗ ಇರ್ತೈತಿ. ಡಾಟಾಬೇಸ್ ಅದಕ್ಕೆ ಕನೆಕ್ಟ್ ಆಕೈತಿ, ಸರ್ವರ್ಗೆ ಕನೆಕ್ಟ್ ಆಕೈತಿ. ಸರ್ವರ್ ಎಲ್ಲಿಂದ ಡೇಟಾ, ಸರ್ವರ್ಗೆ ಎಲ್ಲಿಂದ ಡೇಟಾ ಬರ್ತೈತಿ, ಫ್ರಂಟ್ ಎಂಡಿಂದ ಡೇಟಾ ಬರ್ತೈತಿ. ಅಂದರೆ ಫೈನಲಿ ಏನಾಯ್ತು, ಫ್ರಂಟ್ ಎಂಡಿಂದ ನಾವು ಯೂಸರ್ ಕಡೆ ಡೇಟಾ ಇಸ್ಕೊಂಡು ಸರ್ವರಿಗೆ ಕನೆಕ್ಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ವರಿಂದ ಡಾಟಾಬೇಸ್ ಕನೆಕ್ಟ್ ಮಾಡಿ ಡಾಟಾಬೇಸ್ನೊಳಗೆ ಪರ್ಟಿಕ್ಯುಲರ್ ಟೇಬಲ್ ಇನ್ಸೈಡ್ ಕ್ವೆರಿ ಬರೆದು ಅದನ್ನು ಏನು ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಿದ್ರೆ ಇದಕ್ಕೆ ಕೆಲಸ ಮುಗಿತೈತಿ. ಸೊ ಇದನ್ನು ಫುಲ್ ಡೀಟೇಲ್ ಆಗಿ ಈ ಸದ್ಯನ ಈ ಸೆಷನ್ನೊಳಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಹೊಸದ ಪ್ಯಾಕೇಜ್ ಏನೂ ಇಲ್ಲ, ಹಳಿ ಪ್ಯಾಕೇಜ್ ಏನದಾವಲ್ಲ ಅದನ್ನು ತೊಗೊಂಡು ಮಾಡೋದು. ಸೊ ಇದರ ಸಂಬಂಧ ಲೆಟ್ಸ್ ಡೈ ಇನ್ ಟು ದಿಸ್ ಸೆಷನ್. ಸೊ ನಾವು ಫಸ್ಟ್ಗೇನೆ ನಾ ಹೇಳಿದ್ದೆ ನಿಮಗೆ, ನಮ್ಮದು ಅಪ್ಲಿಕೇಶನ್ ರೆಡಿ ಮಾಡ್ಬೇಕಂದ್ರೆ ನಮ್ಮ ತಲೆಯೊಳಗೆ ಏನು ಬರ್ಬೇಕು, ಸೊ ಐದರ್ ಮೈ ಡಾಟಾಬೇಸ್ ಈಸ್ ರೆಡಿ ಆರ್ ನಾಟ್. ಸೊ ನಂದು ಡಾಟಾಬೇಸ್ ರೆಡಿ ಆಗೈತಿಲ್ಲ ಅಂತೇಳಿ ಫಸ್ಟ್ ಚೆಕ್ ಮಾಡ್ಬೇಕು. ಸೊ ಈ ಕ್ಷೇತ್ರ ಅನ್ನೋದ್ರೊಳಗೆ ಈ ಕನೆಕ್ಷನ್ದೊಳಗೆ ನಾನು ಹೋಗ್ತೀನಿ. ಸೊ ಇಲ್ಲೇ ನೋಡ್ಬೋದು ನೀವು ಯೂಸರ್ ಕನೆಕ್ಷನ್, ನಾ ಏನು ಡಾಟಾಬೇಸ್ ಕನೆಕ್ಷನ್ ಮಾಡ್ತೀನಲ್ಲ, ಒಂದು ಯೂಸರ್ ರೂಟ್ ಅಂತ ಐತಿ, ನಂದು ಹೋಸ್ಟ್ 127.0.01. ಇದನ್ನು ನೀವು ನೆನಪಿಟ್ಕೋರಿ. ಮತ್ತು ಇನ್ನೊಂದು ಏನು ಕೇಳ್ತೈತಿ, ಪಾಸ್ವರ್ಡ್ ಕೇಳ್ತೈತಿ. ಅಂದ್ರೆ 1 2 ಅಂದರೆ ಹೋಸ್ಟ್ 127.0.01, ಯೂಸರ್ ರೂಟ್, ಪಾಸ್ವರ್ಡ್ ABCD. ಇದು ನನ್ನ ಪಾಸ್ವರ್ಡ್, ನಿಮ್ದು ಏನೈತೆ ಹಾಕೋರಿ. ಅಂದ್ರೆ ನಮ್ಮ 3 ಕನೆಕ್ಷನ್ ಸ್ಟ್ರಿಂಗಿನ ಪ್ರಾಪರ್ಟಿ ಏನೈತಿ ಇಲ್ಲೇ ಇದೇ ವಿಂಡೋದೊಳಗೆ ಸಿಕ್ಕು. ಹಿಂಗೂ ನೀವು ಏನು ಮಾಡ್ಬೋದು, ನೆನ್ಪಿಡ್ಬೋದು. ಸೊ ಲಾಸ್ಟ್ಗೆ ಏನಾಗಬೇಕಾಗೈತಿ, ಫಸ್ಟ್ನೇ ಮತ್ತು ನಾನು ಹಳಿ ಡಾಟಾಬೇಸ್ನೊಳಗೆ ಒಂದು ಏನೋ ಟೇಬಲ್ ಕ್ರಿಯೇಟ್ ಮಾಡ್ಕೊಂಡು ಅದನ್ನೇ ಎಕ್ಸ್ಟೆಂಡ್ ಮಾಡ್ಕೋಬೋದು. ಬಟ್ ಇದೊಂದು ಸಲ ನಿಮ್ಗೆ ಇನ್ನೊಂದು ಸಲ ಯಾರು ಹೊಸ್ದಾಗಿ ನೋಡ್ತಿರ್ತಾರಲ್ಲ ಅವ್ರಿಗೆ ಇನ್ನೊಂದು ಸಲ ರಿಪಿಟೇಷನ್ ಆಗಲಿ ಅನ್ನೋ ಕಾರಣಕ್ಕೆ ಅಲ್ಲಿ ಗೋ ಫಾರ್ ನ್ಯೂ ಡಾಟಾಬೇಸಿಗೆ ಹೋಗ್ತೀನಿ. ಇಲ್ಲಿ ವಿಜಯ್ ಏನ್ರಿ ಕಾಲೇಜ್, ನಂದ ಒಂದು ಕಾಲೇಜ್ ರೆಡಿ ಮಾಡ್ತೀನಿ. ಸೊ ಅಪ್ಲೈ ಹೊಸ ಡಾಟಾಬೇಸ್, ನ್ಯೂ ಸ್ಕೀಮಾ, ಅಪ್ಲೈ, ಓಕೆ, ಫಿನಿಶ್. ಸೊ ಇದು ಏನಾಯ್ತು, ಡಾಟಾಬೇಸ್ ರೆಡಿ ಆಯ್ತು. ಡಾಟಾಬೇಸ್ ಎಲ್ಲಿ ಬಂತು ನೋಡಿರಿ, ವಿಜಯ ಕಾಲೇಜ್ ಅಂತ ಬಂದೈತಿ. ನಾ ಇದ್ರೊಳಗೆ ಒಂದು ಟೇಬಲ್ ಕ್ರಿಯೇಟ್ ಮಾಡ್ಬೇಕಲ್ಲ, ಹೆಂಗಪ್ಪ ಅಂತಂದ್ರೆ ಫೈಲ್ ಕೆಳಗೆ ನ್ಯೂ SQL ಟ್ಯಾಬ್ ಅಂತೇಳಿ ಒಂದು ಇದು ಐತಿ, ಕ್ಲಿಕ್ ಮಾಡ್ರೆ ಐಕಾನ. ಸೊ ಇಲ್ಲಿ ನನಗೆ ಅದೇ ಡಾಟಾಬೇಸ್ನೊಳಗೆ ಹೋಗೋದು ಹೆಂಗೆ ಅಂತ ಹೇಳೋದಕ್ಕೆ ಯೂಸ್ ಕೀವರ್ಡ್ ಯೂಸ್ ಮಾಡಿರಿ. ಯಾವುದು, ವಿಜಯ್ ಕಾಲೇಜ್, ಹೌದ್ರೆ. ಸೊ ಇದು ನಂದು ಡಾಟಾಬೇಸ್ ಹೆಸರ, ನಿಮ್ದು ಡಾಟಾಬೇಸ್ ನೀವು ಏನಿಟ್ರಿ ಅದನ್ನು ಯೂಸ್ ಮಾಡಿಕೊಂಡು ಯೂಸ್ ಅಂತೇಳಿ ಹೊಡ್ಯಾನ ನೋಡಿರಿ, ಇದು ಎಕ್ಸ್ಟೆಂಡ್ ಆತ. ಹಿಂಗೆ ಎಕ್ಸ್ಟೆಂಡ್ ಆಗ್ಬೇಕು. ಇದರೊಳಗೆ ನಾ ಏನು ಮಾಡ್ಬೇಕು ರೀ, ಐ ವಾಂಟ್ ಟು ಕ್ರಿಯೇಟ್ ಏನು ಟೇಬಲ್. ಸೊ ಅಂದ್ರೆ ಡಾಟಾಬೇಸ್ ಅನ್ನೋದು ಒಂದು ದೊಡ್ಡ ಡಬ್ಬಿ, ಟೇಬಲ್ ಅನ್ನೋದು ಸಣ್ಣ ಸಣ್ಣ ಡಬ್ಬಿ, ಅದರೊಳಗೆ ನಾವು ಇಡ್ಬೇಕು ಅಂತೇಳಿ ನೀವು ತಿಳ್ಕೊಂಡ್ರಿ. ಸೊ ಇಲ್ಲಿ ಕ್ರಿಯೇಟ್ ಆ ಟೇಬಲ್ ಕಾಲ್ಡ್ ಸ್ಟೂಡೆಂಟ್ ಅಂತ ಮಾಡ್ತೀನಿ. ಸ್ಟೂಡೆಂಟ್ ಇನ್ಫೋರ ಅನ್ಬೋದು, ಸ್ಟೂಡೆಂಟರ ಅನ್ರಿ, ಸ್ಟೂಡೆಂಟ್ ಏನರ ಅನ್ರಿ. ಸಾರಿ ಸ್ಟೂಡೆಂಟ್ ಇನ್ಫೋ ಈಸ್ ಮೋರ್ ರಿಲೆವೆಂಟ್ ಅನ್ಸುತ್ತೆ ನನಗೆ, ಸ್ಟೂಡೆಂಟ್ ಇನ್ಫೋ. ಸೊ ಆದಮೇಲೆ ಸ್ಟೂಡೆಂಟ್ ಇನ್ಫೋ ಅಂತೇಳಿ ಟೇಬಲ್ ಹೆಸರು ಬರೆದುಗಳೇ ಒಂದು ಎಂಟ್ರಿ ಹೊಡ್ರಿ, ಬ್ರೆಕೆಟ್ ಓಪನ್, ಇಲ್ಲಿ ಬ್ರೆಕೆಟ್ ಕ್ಲೋಸ್. ಸೊ ಇದರೊಳಗೆ ಏನು ಮಾಡ್ಬೇಕು, ಯು ಶುಡ್ ಕ್ರಿಯೇಟ್. ನಾ 2 ಮಾಡ್ತೀನಿ, 3 ಮಾಡ್ಬೋದು, 4, ನಿಮ್ಮ ರಿಕ್ವೈರ್ಮೆಂಟ್ ಏನೈತಲ್ಲ ಅದರಂಗೆ ಮಾಡಕ್ಕೆ ಕಲೀರಿ. ಸೊ ಇಲ್ಲಿ SID ಏನೋದು, ಇದು ಕಾಲಮ್ ನೇಮ್, ಸ್ಟೂಡೆಂಟ್ ID. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ನಂಬರ್ ಕೊಟ್ಕೋತ ಹೋಗ್ತೀನಿ. ನಾ ಯಾಕೆ ಕಳಿಸ್ಲಿ ವ್ಯಾಲ್ಯೂ, ಅದಕ್ಕೊಂದು ಏನು ಕೊಟ್ರೆ ಆಟೋ ಇನ್ಕ್ರಿಮೆಂಟ್ ಅಂತ ಇದೆ. ಆಟೋ ಇನ್ಕ್ರಿಮೆಂಟ್ ಏನು ಮಾಡ್ತೈತಿ, ಒಂದು ರೋ ಇನ್ಸರ್ಟ್ ಆದ ಕೂಡ ಅದಕ್ಕೊಂದು ನಂಬರ್ ಕೊಡ್ತೈತಿ, 1 2 3 4 ತನ್ನಿಂದ ತಾನೇ ಇನ್ಕ್ರಿಮೆಂಟ್ ಹಾಕೋತ ಹೋಗ್ತೈತಿ. ಸೊ ಇದರ ಡಾಟಾ ಟೈಪ್ ಬಂದು ಇಂಟ್, ಇದನ್ನು ಆಟೋ ಆದರೆ ಅಂಡರ್ಸ್ಕೋರ್ ಇನ್ಕ್ರಿಮೆಂಟ್, ಇಲ್ಲಿ ಇನ್ಕ್ರಿಮೆಂಟ್
ಆದರೆ ದಿಸ್ ಇಸ್ ಅ ಕೀವರ್ಡ್, ಇದಕ್ಕೇನೋ ಸ್ಪೆಲ್ಲಿಂಗ್ ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಇದೇನಿದೆ ಪ್ರೈಮರಿ ಏನಿದೆ ಕೀ. ಪ್ರೈಮರಿ ಕೀ ಅಂದರೆ ಯುನಿಕ್. ಈ ಕಾಲಮ್ನೊಳಗೆ ಏನಾಗಂಗಿಲ್ಲ, ರಿಪೀಟೆಡ್ ವ್ಯಾಲ್ಯೂ ತೊಗೊಳಂಗಿಲ್ಲ. ಸೊ ನೆಕ್ಸ್ಟ್ ಬಂದು ಎಸ್ ನೇಮ್. ಎಸ್ ನೇಮ್ ಅನ್ನೋದು ಏನಿದೆ, ಹುಡುಗನ ಹೆಸರು ತೊಗೊಳ್ಳೋದು ಅಂದರೆ ಸ್ಟೂಡೆಂಟ್ ಹೆಸರೇ. ಸೊ ಹೆಸರು ಅಂದ್ರೆ ಏನು, ಇದರ ಡಾಟಾ ಟೈಪ್ ಇಟ್ ಶುಡ್ ಬಿ ಆನ್ ವೇರ್ ಕ್ಯಾರ್. ಹೌದ್ರೆ? ಸೊ ಇಲ್ಲಿ ವೇರ್ ಕ್ಯಾರ್ ಅಂತ ಮಾಡಿರಿ. ವೇರ್ ಕ್ಯಾರ್. ಹೌದ್ರೆ? ಸೊ ವೇರ್ ಕ್ಯಾರ್ ನಾನು ಏನು ಮಾಡ್ತೀನಿ, ಇದನ್ನು ಐ ವಿಲ್ ಗೋ ಫಾರ್ 50. ಓಕೆ ಫೈನ್. ನೆಕ್ಸ್ಟ್ ಒಂದು ಕಾಮ, ಇಲ್ಲೇನು ಕೊಡ್ತೀನಿ, ಮೊಬೈಲ್ ನಂಬರ್. ಮೊಬೈಲ್ ಅಂತ ಪೂರ್ತಿ ಬರಿತೀನಿ ನೋಡಿ, ಮೊಬೈಲ್ ವೇರ್ ಕ್ಯಾರ್. ಹೌದ್ರೆ? ಸೊ ವೇರ್ ಕ್ಯಾರ್ ಇದೊಂದು 12 ಅಂತ ಕೊಡ್ತೀನಿ. ಸೊ ಇದನ್ನು ಸೈಜ್ ಏನಾಯ್ತು ಇದ್ರದ್ದು 12 ಆಯ್ತು. ಇದನ್ನು ನಾನು ಏನು ಮಾಡ್ಬೇಕು, ಇದನ್ನೇ ಸಿಲೆಕ್ಟ್ ಮಾಡಿಕೊಂಡು ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಇಲ್ಲಿ ಡಾಟಾಬೇಸ್ನೊಳಗೆ ಹೋಗಿ ಇದನ್ನು ರಿಫ್ರೆಶ್ ಆಲ್ ಅಂತ ಹೊಡೀರಿ. ಇಲ್ಲಿ ಟೇಬಲ್ನೊಳಗೆ ಸ್ಟೂಡೆಂಟ್ ಇನ್ಫೋ ಅಂತೇಳಿ ರೆಡಿ ಆಯ್ತು. ನಾ ಈ ಸದ್ಯ ಇಲ್ಲಿ ಇನ್ಸರ್ಟ್ ಕ್ವೆರಿ ಬರೀ ಜರೂರತ್ತನೇ ಇಲ್ಲ, ಬೇಕಾದ್ರೆ ಸಿಲೆಕ್ಟ್ ಬೇಕಾದ್ರೆ ಮಾಡಿ ನೋಡಿರಿ. ಸಿಲೆಕ್ಟ್ ಸ್ಟಾರ್ ಫ್ರಾಮ್, ಹೌದ್ರೆ? ಟೇಬಲ್ ಹೆಸರು ಏನಿದೆ ಸ್ಟೂಡೆಂಟ್ ಇನ್ಫೋ ಅಂತದ. ಆ ಟೇಬಲಿಂದ ನಾನು ಏನು ಮಾಡ್ತೀನಿ, ಏನರ ಐತೇನೆ ಅಂತ ನೋಡ್ಬೇಕಂತಂದ್ರೆ ಏನೂ ಇಲ್ಲ, ಯಾಕಂದ್ರೆ ನಾನು ಇನ್ನೂ ಇನ್ಸರ್ಟ ಮಾಡಿಲ್ಲ. ಸೊ ಇಷ್ಟೂ ಡಾಟಾಬೇಸದ್ದು ಏನತ್ತೆ ರಿಲೇಟೆಡ್. ಈಗ ನಾವು ಬಡ ಏನು ಮಾಡೋಣ್ರಿ, ಸೊ ಸರ್ವರ್ ಕ್ರಿಯೇಟ್ ಮಾಡೋದು, ಕ್ಲೈಂಟ್ ಕ್ರಿಯೇಟ್ ಮಾಡೋದು. ಸೊ ಸರ್ವರ್ ಹೆಂಗೆ ಕ್ರಿಯೇಟ್ ಮಾಡ್ತೀರಿ, ಕ್ಲೈಂಟ್ ಹೆಂಗೆ ಕ್ರಿಯೇಟ್ ಮಾಡ್ತೀರಿ ನಿಮ್ಗೆ ಗೊತ್ತೈತಿ. ಫಸ್ಟ್ ಸ್ಟೆಪ್ ಬಂದು, ಸೊ ವಿ ಶುಡ್ ಕ್ರಿಯೇಟ್ ಆ್ಯನ್ ಏನೇ ಫೋಲ್ಡರ್. ಹೌದ್ರೆ? ಸೊ ಕೋಡಿಗೆ ಹೋದೆ, ಫುಲ್ ಸ್ಟ್ಯಾಕ್ 4 ಅನ್ನೋದೊಂದು ಏನು ಮಾಡ್ತೀನಿ, ಫೋಲ್ಡರ್ ಮಾಡ್ತೀನಿ. ಹಂಗೆ ಫುಲ್ ಸ್ಟ್ಯಾಕ್ 4 5 ಹಿಂಗೆ ಹೊಂಟೈತದು. ಹೌದ್ರೆ? ಫುಲ್ ಸ್ಟ್ಯಾಕ್ 4 ಇದ್ರೊಳಗೆ ಒಂದೇದು ಏನು ಮಾಡ್ತೀನಿ, ಫುಲ್ ಸ್ಟ್ಯಾಕ್ ಎಫ್ ಸರ್ವರ್, ಒಂದು ಸರ್ವರ್ಗೆ ರಿಲೇಟೆಡ್ ಫೋಲ್ಡ್ರ್, ಇನ್ನೊಂದು ಕ್ಲೈಂಟಿಗೆ ರಿಲೇಟೆಡ್ ಫೋಲ್ಡ್ರ್, ಕ್ಲೈಂಟ್ ಸರ್ವರ್. ಹೌದ್ರೆ? ಸೊ ಇದಾತು. ಈಗ ಏನು ಮಾಡ್ಬೇಕು ರೀ, ಫಸ್ಟ್ ಸರ್ವರ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸರ್ವರ್ ಹೆಂಗೆ ಕ್ರಿಯೇಟ್ ಮಾಡ್ಕೋತೀರಿ, ಓಪನ್ ಯುವರ್ VS ಕೋಡ್, ಡಬಲ್ ಕೋಡ್ ಇದು ಮಾಡಿರಿ. ಸೊ ಗೋ ಫಾರ್ ಅ ಫೈಲ್. ಇಲ್ಲೇನು ಅನ್ಬೇಕು, ನ್ಯೂ ವಿಂಡೋ, ಯಾಕಂದ್ರೆ ಹಳಿ ವಿಂಡೋ ಏನೇ ಬರ್ದೀನಿ. ಸೊ ಇದನ್ನು ಕ್ಲೋಸ್ ಮಾಡಿ, ಅದನ್ನು ಕ್ಲೋಸ್ ಮಾಡ್ತೀನಿ. ಸೊ ಏನು, ಇಟ್ ಈಸ್ ಓಪನ್ಡ್. ನೆಕ್ಸ್ಟ್ ಫೈಲ್ ಓಪನ್ ಫೋಲ್ಡರ್. ಸೊ ಇಲ್ಲಿ ನಾ ಏನು ಮಾಡ್ಬಿಡ್ತೀನಪ್ಪ ಅಂತಂದರೆ, ಐ ವಿಲ್ ಗೋ ಫಾರ್ ಈ ಡ್ರೈವ್, ನಂದು ಎಲ್ಲೈತಿ ಫೋಲ್ಡ್ರ್, ಅಲ್ಲಿಗೆ ಹೋಗ್ತೀನಿ. ಸೊ ರಿಯಾಕ್ಟ್ ಆ್ಯಂಡ್ ನೋಡ್, ಗೋ ಫಾರ್ ಅ ಕೋಡ್, ಫುಲ್ ಸ್ಟ್ಯಾಕ್ 4. ಸೊ ಇಲ್ಲಿ ಸರ್ವರನ್. ಇಷ್ಟು ಆದಮೇಲೆ ನಿಮಗೆ ಗೊತ್ತೈತಿ ಟರ್ಮಿನಲ್ ಓಪನ್ ಮಾಡ್ಬೇಕಂತೈತಿ. ಟರ್ಮಿನಲ್ ಓಪನ್, ನ್ಯೂ ಟರ್ಮಿನಲ್ ಓಪನ್. ಸೊ ಇಷ್ಟು ಆದಮೇಲೆ ನೀವೇನು ಮಾಡ್ಬೇಕು ರೀ, ಸೊ ಈಗ ಏನೇನು ಇನ್ಸ್ಟಾಲ್ ಮಾಡ್ಕೋಬೇಕಂತ ನಿಮ್ಗೆ ಗೊತ್ತಿದ್ರೆ ಇನ್ಸ್ಟಾಲ್ ಮಾಡ್ಕೋರಿ, ಇಲ್ಲಿಕಂದ್ರೆ ನೋಡಿರಿ. ಸೊ ಇದನ್ನು ನಾ ಸರ್ವರ್ ರನ್ ಮಾಡಕತ್ತಿದ್ದು ನೋಡ್ ಟೆಕ್ನಾಲಜಿ ಯೂಸ್ ಮಾಡಿ. ಇದು ನೋಡಿಗೆ ಬೇಕಾದಂಥ ಪ್ಯಾಕೇಜ್ಗಳು ಎಲ್ಲಿಟ್ಟಾರ, NPM ಅಂತೇಳಿ ನೋಡ್ ಪ್ಯಾಕೇಜ್ ಮ್ಯಾನೇಜರ್. ಅದನ್ನು ತಂದು ಫಸ್ಟ್ ಇದ್ರೊಳಗೆ ಈ ಫೋಲ್ಡ್ರ್ನೊಳಗೆ ಹಾಕ್ಬೇಕು. ಅವಾಗ ಈ ಫೋಲ್ಡ್ರ್ ಏನು ತಿಳ್ಕೊತೈತಿ, ಏನು ಮಾಡಾಕ್ತಾನೆ, ನೋಡ್ JS ಸರ್ವರ್ ಏನು ಮಾಡಾಕ್ತಾನೆ, ಸರ್ವರ್ ಕ್ರಿಯೇಟ್ ಮಾಡ್ತಾನೆ ಯೂಸಿಂಗ್ ನೋಡ್ ಅಂಥೇಳಿ ಇದು ತಿಳ್ಕೊತೈತಿ. ಅಂದ್ರೆ ನೋಡ್ ಪ್ಯಾಕೇಜ್ ಮ್ಯಾನೇಜರ್ NPM ಇದ್ರೊಳಗೆ ಫೋಲ್ಡ್ರ್ನೊಳಗೆ ಹಾಕ್ಬೇಕಂದ್ರೆ ಏನೈತಿ ಕೀವರ್ಡ್, ಇದು ಕಮಾಂಡ್ NPM ನೋಡ್ ಪ್ಯಾಕೇಜ್ ಮ್ಯಾನೇಜರ್. ಓಕೆ, ಇನ್ನಿಟ್ ಅಂದ್ರೆ ಹಾಕು -y. ಹೌದಾ? ಇದು ಇಟ್ಟು ಎಂಟ್ರಿ ಹೊಡಿಬೇಕು, ಇಂಟರ್ನೆಟ್ ಕನೆಕ್ಟೆಡ್ ಇರ್ಬೇಕು. ನೆಕ್ಸ್ಟ್ ನಮಗೆ ಏನು ಬೇಕು ರೀ, ಇನ್ನೂ ಪ್ಯಾಕೇಜಸ್ಗಳು ಬೇಕು. ಯಾವ್ಯಾವ ಪ್ಯಾಕೇಜ್ ಅಂತೀರಿ, ನೋಡ್ ಪ್ಯಾಕೇಜ್ ಮ್ಯಾನೇಜರ್ನಿಂದ ತೊಂಬಂದು ಇನ್ಸ್ಟಾಲ್ ಮಾಡೋ NPM ಇನ್ಸ್ಟಾಲ್. ಒಂದೇದು ಎಕ್ಸ್ಪ್ರೆಸ್. ಇದ್ರ ಬಗ್ಗೆ ಸಾಕಷ್ಟು ಮಾತಾಡೀವಿ. ಎಕ್ಸ್ಪ್ರೆಸ್ ಅನ್ನೋದೇನು ಫ್ರೇಮ್ವರ್ಕ್. ಈ ಮೋರ್ನಂತ ಏನಕ್ಕೆ ಅಂತಾರಲ್ರಿ ಮಂದಿ, ಅದರೊಳಗೆ ಅಂದರೆ ಎಕ್ಸ್ಪ್ರೆಸ್. ಈ ಫ್ರೇಮ್ವರ್ಕ್ ಏನು ಮಾಡ್ತೈತಪ್ಪ ಅಂತಂದ್ರೆ, ಕ್ಲೈಂಟಿಂದ ರಿಕ್ವೆಸ್ಟ್ ಏನು ಬರ್ತೈತಿಲ್ಲ ಅದಕ್ಕೆ ಫಸ್ಟ್ ಗೊತ್ತಾಗೋದು ಎಕ್ಸ್ಪ್ರೆಸ್ಸಿಗೆ. ಅದು ಏನು ಮಾಡ್ತೈತಿ, ಸರ್ವರ್ಗೆ ಏನು ಮಾಡ್ತೈತಿ ಹೇಳ್ತೈತಿ, ರಿಕ್ವೆಸ್ಟ್ ಬಂದೈತಿ ನೋಡು ಅಂಥೇಳಿ. ಅದು ಗೊತ್ತಾಗ್ಬೇಕಂತಂದ್ರೆ ಅದಕ್ಕೆ ನಾವೇನು ಮಾಡ್ಬೇಕು, ಎಕ್ಸ್ಪ್ರೆಸ್ಸನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ನೆಕ್ಸ್ಟ್ ಕಾರ್ಸ್ ಅಂದ್ರೆ ಏನು ರೀ, ನಾವು ನೋಡ್ JSನೊಳಗೆ ಏನು API ಬರಿತೀವಲ್ಲ ಕ್ಲೈಂಟಿಗೆ ಕಳ್ಸೋಕ್ಕೆ, ಅದನ್ನು ಅಲ್ಲಿಗೆ ಹೋಗ್ಬೇಕಂದ್ರೆ ಪರ್ಮಿಷನ್ ಕೊಡೋದು ಯಾವ್ದು ರೀ, ಕಾರ್ಸ್ ಅಂದ್ರೆ ಕ್ರಾಸ್ ಒರಿಜಿನ್ ರಿಸೋರ್ಸ್ ಅನ್ನಂಗೆ. ನೆಕ್ಸ್ಟ್ MySQLಗೆ ಕನೆಕ್ಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ MySQL 2 ಅಂತೇಳಿ ಒಂದು ಪ್ಯಾಕೇಜ್ ಅದ.
ಈ ಪ್ಯಾಕೇಜ್ನೊಳಗೆ ಮೈ ಎಸ್ ಕ್ಯೂ ಎಲ್ದೊಳಗೆ ಇನ್ಸರ್ಟ್ ಮಾಡೋಕ್ಕೆ ಏನೇನು ಮೆಥಡ್ ಅದಾವಲ್ಲ ಮತ್ತು ಡಾಟಾಬೇಸ್ ಕನೆಕ್ಷನ್ ಮಾಡೋಕ್ಕೆ ಏನು ಕ್ರಿಯೇಟಿವ್ ಪೂಲ್ ಅಂತ ಮೆಥಡ್ ಅದಲ್ಲ ಅದನ್ನು ಎಲ್ಲಿಟ್ಟಾರಪ್ಪ ಅಂತಂದ್ರೆ ಮೈ ಎಸ್ ಕ್ಯೂ ಎಲ್ 2 ಅನ್ನೋ ಪ್ಯಾಕೇಜ್ನೊಳಗೆ ಇಟ್ಟಾರ. ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅಷ್ಟೇ ನಮ್ಗೆ ಅವು ಕೈಗೆ ಸಿಗ್ತಾವೆ, ಇಲ್ಲಿಕ್ಕಂದ್ರೆ ಸಿಗಂಗಿಲ್ಲ ಅಂಥೇಳಿ ನೀವು ತಿಳ್ಕೊಬೇಕು. ಸೊ ಇಷ್ಟನ್ನು ಇನ್ಸ್ಟಾಲ್ ಮಾಡ್ತೀನಿ. ನೀವು ಎಟ್ ಎ ಟೈಮ್ ಮೋರ್ ದ್ಯಾನ್ ಒನ್, ನಾನು ನೋಡಿರಿ ಮೋರ್ ದ್ಯಾನ್ ಒನ್ ಏನು ಮಾಡಿದೆ ಪ್ಯಾಕೇಜಸ್ ಇನ್ಸ್ಟಾಲ್ ಮಾಡಿದೆ, ಒಂದು ಪ್ಯಾಕೇಜ್ ಬಿಟ್ಟು ಒಂದು ಸ್ಪೇಸ್ ಹಿಂಗೆ ನೀವು ಇನ್ಸ್ಟಾಲ್ ಮಾಡೋದು ಕಲಿಬೇಕು. ಸೊ ಆಫ್ಟರ್ ದ್ಯಾಟ್ ಐ ವಿಲ್ ಕ್ಲಿಯರ್ ಎವ್ರಿಥಿಂಗ್. ನನಗೆ ಇಲ್ಲಿ ಪ್ಯಾಕೇಜ್ ಡಾಟ್ ಜೇಸನ್ ಒಳಗೆ ಸೊ ಇಲ್ಲಿ ಇಂಡೆಕ್ಸ್ ಡಾಟ್ ಜೆ ಎಸ್ ಕೆಳಗೆ ಇಲ್ಲಿ ನಾನು ಏನು ಮಾಡ್ತೀನಿ ಟೈಪ್ ಅಂತೇಳಿ ಮಾಡಿ ಮಾಡ್ಯೂಲೇ ತೊಗೋತೀನಿ. ಯಾಕಂದ್ರೆ ನಾನು ಮುಂದೆಲ್ಲ ಇಂಪೋರ್ಟ್ ಕೀವರ್ಡ್ ಯೂಸ್ ಮಾಡ್ತೀನಿ. ಆ ಕೀವರ್ಡ್ ಯೂಸ್ ಮಾಡಬೇಕಪ್ಪ ಅಂತಂದ್ರೆ ಇದನ್ನು ಮಾಡಿಫಿಕೇಷನ್ ಮಾಡಲೇಬೇಕು. ಅದರ ಸಂಬಂಧ ಮಾಡಿದ ಮೇಲೆ ಇಲ್ಲಿ ಡಾಟ್ ಐತಲ್ಲ ಇದನ್ನು ಏನು ಮಾಡ್ಬೇಕು ಕಂಟ್ರೋಲ್ ಎಸ್ ಒತ್ತಿ ಸೇವ್ ಮಾಡಿ ಇದನ್ನು ಕ್ಲೋಸ್ ಮಾಡಿಬಿಟ್ರೆ ನಿಮ್ದು ಕಾನ್ಫಿಗರೇಷನ್ದು ಏನೈತಲ್ಲ ಎಲ್ಲ ಕೆಲಸ ಮುಗಿತು. ನೆಕ್ಸ್ಟ್ ಏನು ಕ್ರಿಯೇಟ್ ಮಾಡಬೇಕು, ಒಂದು ಸರ್ವರ್ ಫೈಲ್ ಕ್ರಿಯೇಟ್ ಮಾಡ್ಬೇಕು. ಸರ್ವರ್ ಫೈಲ್ ಹೆಂಗೆ ಕ್ರಿಯೇಟ್ ಮಾಡಿದ್ರಿ, ಇಲ್ಲಿ ಪ್ಲಸ್ ಐತಲ್ಲ ಪ್ಲಸ್ ಒತ್ತಿರಿ, ಅದಕ್ಕೊಂದು ಹೆಸರು ಇಡಬೇಕಲ್ಲ ಸರ್ವರ್ಗೆ. ನಾನು ನಂದ ಹೆಸರು ಇಡ್ತೀನಿ ವಿಜಯ್ ಡಾಟ್ ಜೆ ಎಸ್. ಜೆ ಎಸ್ ಇಸ್ ದ ಎಕ್ಸ್ಟೆನ್ಷನ್ ಫಾರ್ ದ ಜಾವಾ ಸ್ಕ್ರಿಪ್ಟ್, ದಾಟ್ಸ್ ಇಟ್. ಸೊ ಇಲ್ಲಿ ನಾ ಏನು ಮಾಡ್ಬಿಡ್ತೀನಿ ಇಂಪೋರ್ಟ್, ನಾ ಏನೇನು ಪ್ಯಾಕೇಜ್ ಬೇಕಲ್ಲ ಇದು ಸರ್ವರ್ಗೆ ಅದನ್ನು ನಾನು ಮಾಡ್ಕೋತೀನಿ ಇಂಪೋರ್ಟ್ ಮಾಡ್ಕೋತೀನಿ. ಇಂಪೋರ್ಟ್ ಎಕ್ಸ್ಪ್ರೆಸ್ ಒಂದು ಸ್ಪೇಸ್ ಬಿಡಬೇಕಿಲ್ಲಿ, ಇಂಪೋರ್ಟ್ ಆದಮೇಲೆ ಎಕ್ಸ್ಪ್ರೆಸ್ ಆದರೆ ಫ್ರಾಮ್ ಎಕ್ಸ್ಪ್ರೆಸ್ ಅಂತ ಬಂತು. ಸೊ ನೆಕ್ಸ್ಟ್ ಇಂಪೋರ್ಟ್ ಕಾರ್ಸ್ ಫ್ರಾಮ್ ಆದರೆ ಡಬಲ್ ಕೋಟ್ನೊಳಗೆ ಕಾರ್ಸ್. ಓಕೆ, ಇವೆರಡೂ ತೊಗೊಂಡೆ. ಇಲ್ಲಿ ಮೈ ಎಸ್ ಕ್ಯೂ ಎಲ್ ಎದಕ್ಕೆ ತೊಗೊಳಿಲ್ಲ, ಮೈ ಎಸ್ ಕ್ಯೂ ಎಲ್ ಎದಕ್ಕೆ ತೊಗೊಳಿಲ್ಲಪ್ಪ ಅಂತಂದ್ರೆ ನಮಗೆ ಇಲ್ಲಿ ಬ್ಯಾಡ ಆಗೈತೆ, ಅದ್ರ ಯೂಸೇ ಇಲ್ಲ ಮೈ ಎಸ್ ಕ್ಯೂ ಎಲ್ದು. ಅದಕ್ಕೆ ನಾನು ಮೈ ಎಸ್ ಕ್ಯೂ ಎಲ್ 2 ಪ್ಯಾಕೇಜನ್ನು ಇಲ್ಲಿ ಕರೀಲಿಲ್ಲ. ಇಲ್ಲಿ ನನಗೆ ಅನ್ಸಿದ ಮಟ್ಟಿಗೆ ನೆಕ್ಸ್ಟ್ ಏನು ಕ್ರಿಯೇಟ್ ಮಾಡ್ಬೇಕು ರೀ ಆ್ಯಪ್ ಅಂತೇಳಿ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಬೇಕು, ಕಾನ್ಸ್ಟಂಟ್ ಆ್ಯಪ್. ಸೊ ಎಕ್ಸ್ಪ್ರೆಸ್. ಸೊ ಇಲ್ಲಿ ಇಷ್ಟ ಆಗಿದ್ದ ಈ ಡಬ್ಬೆ ಅಂತ ತೆಗೆದು ಈ ಡಬ್ಬೆ ಹಾಕಿದೆ, ಈ ಡಬ್ಬೆ ಅಂತ ತೆಗೆದು ಈ ಡಬ್ಬ್ಯಾಗ ಏನು ಹಾಕಿದೆ ಮೆಥಡ್ಗಳು ಹಾಕಿದೆ. ಈಗ ಮೆಥಡ್ ಬೇಕಂದ್ರೆ ಎಲ್ಲಿಂದ ಕರಿಬೇಕು ಆ್ಯಪ್ ಅನ್ನೋ ಡಬ್ಬೆ ತೊಗೋಬೇಕು. ನನಗೀಗ ಸರ್ವರ್ ಕ್ರಿಯೇಟ್ ಮಾಡೋಕ್ಕೆ ಆ್ಯಪ್ ಡಾಟ್ ಲಿಸನ್ ಅನ್ನೋ ಮೆಥಡ್ ಏನು ಬೇಕು ಮೆಥಡ್ ಬೇಕಾಗಿತ್ತು. ಇದು ಇಲ್ಲಿ ತೋರ್ಸಕತ್ತಿಲ್ಲ, ನಂದು ಇಂಟೆಲಿಜೆನ್ಸದ್ದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ಆದರೆ ಈ ವಿ ಎಸ್ ಕೋಡ್ನೊಳಗೆ ಪ್ರಾಬ್ಲಮ್ ಆಗೈತಿ. ಅದಕ್ಕೆ ನಾವು ಒಂದು ಸೊಲ್ಯೂಷನ್ ಏನು ಕೊಟ್ರಪ್ಪ ಅಂತಂದ್ರೆ ನನಗೆ, ಸೊ ಇಲ್ಲಿ ಇದನ್ನು ಬೇಕಾದ್ರೆ ನಿಮಗೂ ಹಿಂಗಾದ್ರೆ ಇದನ್ನು ಮಾಡ್ಕೋಬೋದು. npm ಇನ್ಸ್ಟಾಲ್ ಸೇವ್ ಡ್ಯೂ ಟೈಪ್ ಎಕ್ಸ್ಪ್ರೆಸ್ ಅಂತ ಐತೆ ನೋಡಿರಿ. ನಿಮ್ಗೆ ಇಂಟೆಲಿಜೆನ್ಸದ್ದು ಏನೋ ಪ್ರಾಬ್ಲಮ್ ಆದರೆ ನೀವೇನು ಮಾಡ್ಕೋರಿ ಈ ಕಮಾಂಡನ್ನು ನೀವು ಇನ್ಸ್ಟಾಲ್ ಮಾಡಿಬಿಟ್ರೆ ಸೊ ಇಂಟೆಲಿಜೆನ್ಸ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೈತೆ. ಸೊ ಆ್ಯಪ್ ಅನ್ನೋ ಡಬ್ಬಿಯಿಂದ ನಮಗೇನು ಬೇಕಾಗೈತೆ ರೀ ಈಗ ಡಾಟ್ ಲಿಸನ್ ನೋಡಿರಿ, ಲಿಸನ್ ಅನ್ನೋ ಮೆಥಡ್ ಬಂತು. ಅದಕ್ಕೆ ನಾನು ಮ್ಯಾಗಿಂದ ಇದನ್ನು ಯೂಸ್ ಮಾಡ್ಬೇಕು. ನಿಮ್ಗೆ ಆದರೂ ಯಾವ ಪ್ರಾಬ್ಲಮ್ ಆದ್ರೆ ಅದನ್ನು ಯೂಸ್ ಮಾಡ್ಕೊರಿ. ಸೊ ಇಲ್ಲಿ ಈ ಲಿಸನ್ ಅನ್ನೋ ಮೆಥಡಿಗೆ ಎರಡು ಪ್ಯಾರಾಮೀಟರ್ ಕಳಿಸ್ಬೇಕು. ಒಂದನೇ ಪ್ಯಾರಾಮೀಟ್ರ್ 5001 ಕಾಮ. ಸೊ ಎರಡನೇದೇನು ರೀ ಕಾಲ್ ಬ್ಯಾಕ್ ಫಂಕ್ಷನ್ ಹೆಂಗೆ ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್ ಆಮೇಲೆ ಎರೋ ಮಾರ್ಕ್ ಅದಕ್ಕೆ ಮುಂದೆ ಬಾಡಿ ಬರೋಕ್ಕೆ ಬಾಡಿ ಹೆಂಗೆ ರೀ ಫ್ಲವರ್ ಬ್ರೆಕೆಟ್ ಓಪನ್ ಫ್ಲವರ್ ಬ್ರೆಕೆಟ್ ಕ್ಲೋಸ್. ಅಂದ್ರೆ ಈ ಫಂಕ್ಷನ್ ಯಾವಾಗ ಜಾವಾ ಸ್ಕ್ರಿಪ್ಟ್ ಇದು ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್ ನೋಡ್ತೈತಲ್ಲ ಅದಕ್ಕೆ ಏನು ಗೊತ್ತಾಗತ್ತೆ ಇವ ಏನು ಮಾಡತ್ತಾನೆ ಫಂಕ್ಷನ್ ಕ್ರಿಯೇಟ್ ಮಾಡತ್ತಾನ. ಇದು ಏನಿದೆ ಫ್ಲವರ್ ಬ್ರೆಕೆಟ್ ಓಪನ್ ಫ್ಲವರ್ ಬ್ರೆಕೆಟ್ ಕ್ಲೋಸ್ ಐತಲ್ಲ ಇದು ಬಾಡಿ ಆಫ್ ದಿಸ್ ಫಂಕ್ಷನ್ ಅಂಥೇಳಿ ತಿಳ್ಕೊತೈತಿ, ಹಂಗೆ ಕ್ರಿಯೇಟ್ ಮಾಡ್ತೈತಿ. ಈ ಬಾಡಿದೊಳಗೆ ನಾ ಏನೂ ಬರೋಂಗಿಲ್ಲ, ಜಸ್ಟ್ ಐ ವಿಲ್ ಗೋ ಫಾರ್ ಅ ಕನ್ಸೋಲ್ ಡಾಟ್ ಲಾಗ್. ಇಲ್ಲೇ ಮಾಡಿಬಿಡ್ತೀನಿ ಸರ್ವರ್ ಈಸ್ ರನ್ನಿಂಗ್ ಅಂಥೇಳಿ, ಸರ್ವರ್ ಈಸ್ ರನ್ನಿಂಗ್ ಅಂತೇಳಿ ಒಂದು ಮೆಸೇಜ್ ನನಗೆ ಟರ್ಮಿನಲ್ದೊಳಗೆ ಇಲ್ಲಿ ಕೊಡ್ಬೇಕಂಥೇಳಿ ನಾನು ಇದನ್ನು ಬರಿತೀನಿ. ಸೊ ನೆಕ್ಸ್ಟ್ ಬೇಕಾದರೆ ನಿಮ್ಗೆ ಒಂದು ಡಿಫಾಲ್ಟ್ ರೌಟ್ರ್ ಹಾಕಿ ಬರಿಬೋದು ಚೆಕ್ ಮಾಡೋಕ್ಕೆ. ಆ್ಯಪ್ ಡಾಟ್ ಗೆಟ್ ಡಿಫಾಲ್ಟ್ ರೌಟ್ರ್ ಹೆಂಗೆ ರೀ ಡಬಲ್ ಕೋಟ್ನೊಳಗೆ ಒಂದು ಫಾರ್ವರ್ಡ್ ಸ್ಲ್ಯಾಶ್ ಹಾಕಿದ್ರೆ ಮುಗಿದೋತು. ಇನ್ನು ಡಿಫಾಲ್ಟ್ ರೌಟ್ರ್ ಯಾವಾಗ ರನ್ ಆಗುತ್ತೆ ಯಾವಾಗ ಲೋಕಲ್ ಹೋಸ್ಟ್ ಬ್ರೌಸರ್ನೊಳಗೆ ಲೋಕಲ್ ಹೋಸ್ಟ್ 5000 ಅಂತ ಹೊಡಿತಿರಲ್ಲ ಇಲ್ಲಿಗೆ ರಿಕ್ವೆಸ್ಟ್ ಬರಬೇಕು. ಅಂದ್ರೆ ರಿಕ್ವೆಸ್ಟ್ ಮತ್ತು ರೆಸ್ಪಾನ್ಸ್ ಮಾಡ್ಬೇಕಾದ್ರೆ ಏನು ಒಂದು ಕಾಲ್ ಬ್ಯಾಕ್ ಫಂಕ್ಷನ್ ಅಗೇನ್ ಏನು ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್ ಆಮೇಲೆ ಒಂದು ಫ್ಲವರ್ ಬ್ರೆಕೆಟ್ ಮಲ್ಲಿ ಫಂಕ್ಷನ್ ಹಾಕೋರಿ, ಆಮೇಲೆ ಪ್ಯಾರಾಮೀಟರ್ ಪಾಸ್ ಮಾಡಿರಿ ನಿಮ್ಗೆ ಗೊತ್ತಾಗಬೇಕಂತಂದ್ರೆ. ಸೊ ಇಲ್ಲಿ ರಿಕ್ವೆಸ್ಟ್ ಬಂದಿದ್ದು ಗೊತ್ತಾಕೈತಿ, ಆಮೇಲೆ ಇಲ್ಲಿಂದ ರಿಸ್ಪಾನ್ಸ್ ಹೋಗೋದು RES ಒಂದೇದ ರಿಕ್ವೆಸ್ಟ್ ಆಮೇಲೆ ರೆಸ್ಪಾನ್ಸ್. ನೆಕ್ಸ್ಟ್ ಇಲ್ಲಿ ರೆಸ್ಪಾನ್ಸ್ ಏನು ಹೋಗ್ಬೇಕು ಹೇಳ್ರಿ. ಸೊ ರೆಸ್ಪಾನ್ಸ್ ಡಾಟ್ ಸೆಂಡ್ ಅಂತ ಒಂದು ಮೆಥಡ್ ಅದ. ನಾನು ಇಲ್ಲಿ ಏನು ಮಾಡ್ತೀನಿ ಹಾಯ್ ಆಲ್ ಒಂದು ಮೆಸೇಜ್ ಅಲ್ಲಿ ಬ್ರೌಸರ್ನಾಗ ತೋರಿಸ್ತೀನಿ, ಅಂದರೆ ಇಲ್ಲಿ ತನಕ ಎಲ್ಲ ಕ್ಲಿಯರ್ ಆಗೈತಿ ಅಂದಂಗೆ ಆದರೆ. ಸೊ ಇದನ್ನು ನೋಡ್ ಸರ್ವರ್ ಇಷ್ಟಂತೂ ನಾನು ರೆಡಿ ಮಾಡಿದೆ. ಈಗ ನಾ ಏನು ಮಾಡ್ಬೇಕು ಇದನ್ನು ಚೆಕ್ ಮಾಡ್ಬೇಕಲ್ಲ.
ನೋಡ್ ಸರ್ವರ್ ಹೆಸರು ಏನೈತೆ ರೀ ವಿಜಯ್ ಡಾಟ್ ಫೈಲ್ ಹೆಸರೇ .js ಐತಿ. ಇಲ್ಲಿ ಬೇಕಾದ್ರೆ ಇಲ್ಲಿ ನೀವು ಬ್ರೌಸರ್ಗೆ ಬರ್ರಿ, ಲೋಕಲ್ ಹೋಸ್ಟ್ 5000 ಅಂದ್ಗಳೇನ ಇದು 5001 ಪೋರ್ಟಿಗೆ ಹೋಗ್ತೈತಿ, ಸರ್ವರ್ ರನ್ ಆಗತ್ತೈತಿ ಇಲ್ಲಿ ನೋಡ್ತೈತಿ. ಆಮೇಲೆ ಡಿಫಾಲ್ಟ್ ಯಾರನ್ನ ಕಾಲ್ ಮಾಡ್ತೈತಿ, ಡಿಫಾಲ್ಟ್ ರೌಟ್ರನ್ನ ಕಾಲ್ ಮಾಡ್ತೈತಿ. ಅಲ್ಲಿಂದ ನಿಮ್ಗೆ ಹಾಯ್ ಆಲ್ ಅಂಥೇಳಿ ರೆಸ್ಪಾನ್ಸ್ ಬರ್ತೈತಿ. ಇದು ರಿಕ್ವೆಸ್ಟ್ ಮಾಡ್ತೆ ಡಿಫಾಲ್ಟ್ ರೌಟ್ರಿಗೆ, ಅಲ್ಲಿಂದ ರೆಸ್ಪಾನ್ಸ್ ಬಂತು, ದ್ಯಾಟ್ ವಿಲ್ ಬಿ ಶೋನ್ಡ್ ಹಿಯರ್. ಇಷ್ಟು ಎಲ್ಲ ಏನಾತ ಈಗ ಬೇಸಿಕ್ ಕಾನ್ಸೆಪ್ಟ್ ಮುಗೀತು. ನೆಕ್ಸ್ಟ್ ನಾನು ಇದನ್ನು ಎ ಪಿ ಐನ ಯೂಸ್ ಮಾಡ್ಕೊಳಕ್ಕೆ ನಾನು ಇದಕ್ಕೆ ಪರ್ಮಿಷನ್ ಕೊಡ್ಬೇಕಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, ಆ್ಯಪ್ ಡಾಟ್ ಯೂಸ್ ಕಾರ್ಸ್ ಮ್ಯಾಗೇನು ನೀವು ಕಾರ್ಸ್ ಅಂತ ತೊಗೊಂಡ್ರಲ್ಲ, ಸೊ ಅದರ ಮೆಥಡನ್ನು ಹಿಂಗೆ ನೀವು ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಒಂದು 2 ಲೈನ್ ಇವತ್ತು ಎಕ್ಸ್ಟ್ರಾ ಸರ್ವರ್ದೊಳಗೆ ಏನಪ್ಪ ಅಂತಂದರೆ ನೋಡಿರಿ, ಕ್ಲೈಂಟಿಂದ ಅಂದರೆ ನೀವು ಏನು ಫ್ರಂಟ್ ಎಂಡ್ ಅಂದ್ರೆ ಕ್ಲೈಂಟ್ ಅಂದ್ರೆ ಅಲ್ಲಿಂದ 2 ಡೇಟಾ ಬರ್ತಾವೆ. 2 ಡೇಟಾ ಎದಕ್ಕೆ ಬರ್ತಾವೆ? ಸೊ ನೋಡಿರಿ, ಒಂದು ಎಸ್ ನೇಮ್ ಬರ್ತೈತಿ, ಇನ್ನೊಂದು ಮೊಬೈಲ್ ಬರ್ತೈತಿ. ಅದು ಬಂದಿದ್ದನ್ನು ಇಲ್ಲಿ ತೊಗೊಳಕ್ಕೆ ಒಂದು ಏನು ಮಾಡ್ಬೇಕು, ಸೆಟ್ಟಿಂಗ್ ಮಾಡ್ಬೇಕು. ಸೆಟ್ಟಿಂಗ್ ಏನಪ್ಪ ಅಂತಂದರೆ ಆ್ಯಪ್ ಡಾಟ್ ಯೂಸ್ ಎಕ್ಸ್ಪ್ರೆಸ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿರೆ, ಎಕ್ಸ್ಪ್ರೆಸ್ ಡಾಟ್ URL ಎನ್ಕೋಡೆಡ್ ಅಂತ ಒಂದು ಮೆಥಡ್ ಅದ. ಈ URL ಎನ್ಕೋಡೆಡ್ ಏನು ಮಾಡ್ತೈತಿ ಅಂದ್ರೆ ಅಲ್ಲಿಂದ ಬಂದಂಥ ಡೇಟಾನ ರಿಸೀವ್ ಮಾಡ್ತೈತಿ, ಅದು ಹೆಲ್ಪ್ ಮಾಡ್ತೈತಿ. ಸೊ ಇದು ರಿಸೀವ್ ಮಾಡ್ಬೇಕಂದ್ರೆ ಇಲ್ಲಿ ಏನು ಮಾಡ್ಬೇಕು, ಎಕ್ಸ್ಟೆಂಡೆಡ್ ಇದು ಏನು ಮಾಡ್ಬೇಕು, ಟ್ರಿವ್ ಮಾಡಿಬಿಡ್ಬೇಕು. ಸೊ ಅಲ್ಲಿಂದ ಏನು ಬಾಡಿ ಒಳಗೆ ಕ್ಲೈಂಟಿಂದ ಏನು ಬರ್ತೈತಿಲ್ಲ ಅವು ಎರಡು ಅದನ್ನು ರಿಸೀವ್ ಮಾಡ್ಬೇಕು. ಅದನ್ನು ರಿಸೀವ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಈ ಕೋಡ್ ಬರಿಬೇಕು, ಆ್ಯಪ್ ಡಾಟ್ ಯೂಸ್ ಎಕ್ಸ್ಪ್ರೆಸ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿರಿ, URL ಎನ್ಕೋಡೆಡ್ ಅದೇ ಮೆಥಡ್ ಅಂದ್ರೆ ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್, ಅದರೊಳಗೆ ನೀವೇನು ಮಾಡಬೇಕು, ಫ್ಲವರ್ ಬ್ರೆಕೆಟ್ನೊಳಗೆ ಎಕ್ಸ್ಟೆಂಡೆಡ್ ಟ್ರಿವ್ ಅಂತ ಮಾಡ್ಬೇಕು. ನೆಕ್ಸ್ಟ್ ಅದು ಯಾವ ಫಾರ್ಮೆಟ್ನಾಗ ಬಂದೈತಿ, JSON ಫಾರ್ಮೆಟ್ನಾಗ ಅಲ್ಲಿಂದ ಕಳಿಸಿರ್ತಾರೆ, ಯಾರೇ ಕ್ಲೈಂಟ್ ಕಳಿಸಿರ್ತಾನೆ. ಅದನ್ನು ಮತ್ತೆ ನಾ ಏನು ಮಾಡ್ಬೇಕು, ಅಗೇನ್ ಇದ್ರೊಳಗೆ ಜಾವಾ ಸ್ಕ್ರಿಪ್ಟ್ನೊಳಗೆ ನಾ ಏನು ಮಾಡ್ಬೇಕು, ಕನ್ವರ್ಟ್ ಮಾಡ್ಬೇಕಂತಂದ್ರೆ ಎಕ್ಸ್ಪ್ರೆಸ್ ಡಾಟ್ JSON ಸ್ಮಾಲ್ JSON ಫಂಕ್ಷನ್ ಕಾಲ್ ಮಾಡಿಬಿಟ್ರೆ, ಸೊ JSONನಿಂದ ಜಾವಾ ಸ್ಕ್ರಿಪ್ಟಿಗೆ ಅಲ್ಲಿಂದ ಬಂದಂಥ ಡೇಟಾನ ಕನ್ವರ್ಟ್ ಮಾಡ್ತೈತಿ. ಅಂದರೆ ಇವು ಎರಡೂ ಹೊಸಾದ ಏನಾತ ನಿಮ್ಗೆ ಇವತ್ತು ನಾನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ. ಒಂದು ಆ್ಯಪ್ ಡಾಟ್ ಯೂಸ್ ಎಕ್ಸ್ಪ್ರೆಸ್ URL ಎನ್ಕೋಡೆಡ್ ಅಲ್ಲಿಂದ ಬಂದಂಥ ಡೇಟಾನ ಫ್ರಂಟ್ ಎಂಡಿಂದ ಬಂದಂಥ ಡೇಟಾನ ತೊಗೊಳಕ್ಕೆ, ಆಮೇಲೆ JSONನಿಂದ ಜಾವಾ ಸ್ಕ್ರಿಪ್ಟಿಗೆ ಕನ್ವರ್ಟ್ ಮಾಡೋಕ್ಕೆ, ಸೊ JSON ಫಾರ್ಮ್ಯಾಟ್. ಸೊ ಇವೆರಡೂ ನಾವು ನೋಡಿದ ಮೇಲೆ ಸೀದಾ ಡಾಟಾಬೇಸ್ ಕನೆಕ್ಷನ್ ಮಾಡೋಣ, ಅದಕ್ಕೊಂದು ಫೈಲ್ ರೆಡಿ ಮಾಡೋಣ. ಡಾಟಾಬೇಸ್ ಕನೆಕ್ಷನ್ಗೆ ಏನು ಮಾಡ್ಬೇಕು ರೀ, ಫೈಲ್ ರೆಡಿ ಮಾಡೋಣ. ಪ್ಲಸ್ ಸೊ ಅಗೇನ್ ಮಿಥುನ್ ಡಾಟ್ ಫೈಲ್ ನೇಮ್ ಮಿಥುನ್ ಡಾಟ್ JS ಅಂತ ಕೊಟ್ಟೆ. ಮಿಥುನ್ ಏನು ಇಂಪೋರ್ಟ್ ಮಾಡ್ಕೋತಾನ, MySQL ರಿಲೇಟೆಡ್ ಎಲ್ಲ ಫೈಲ್ಸ್ ಇದು ಏನು ಮೆಥಡ್ಸ್ ಬೇಕಲ್ಲ, ಅದಕ್ಕೆ ಏನು ಮಾಡ್ಕೋತಾನೆ, ಇಂಪೋರ್ಟ್ MySQL ಫ್ರಾಮ್ MySQL ಟು, ಆಮೇಲೆ ಇದಕ್ಕೊಂದು ಪ್ರಾಮಿಸ್ ಹೌದ್ರೆ, ಸೊ ಪ್ರಾಮಿಸ್. ನೆಕ್ಸ್ಟ್ ಇದೊಂದು ಮುಗಿದೆ. ಮಿಥುನ ಒಬ್ಬನ ರೆಡಿ ಮಾಡ್ತಾನೆ, ಅವನ ಕೆಲಸ ಏನು ರೀ, ಯಾವಾಗಲೂ ಡಾಟಾಬೇಸ್ ಕೆಲಸ ಮಾಡ್ಕೋತ ಅವನ ಕುಂದ್ರೋದು ಹೌದ್ರೆ. ಅವನ್ನ ಬರೆದ ಕೇಸಿಂದ ಏನು ಮಾಡ್ಬೇಕು, ಎಕ್ಸ್ಪೋರ್ಟ್ ಎಲ್ಲೆಲ್ಲಿ ಕರೀತಾರಲ್ಲ ಹೋಗಿ ಅಂತ ಹೇಳ್ಬಿಟ್ಟಿರ್ತಾನೆ. ಕಾನ್ಸ್ಟ್ ಹೌದ್ರೆ ಪವನ್ ಹೌದ್ರೆ, ಪವನ್ ಅಂಥೇಳಿ ಮಾಡೋಣ. ಮಿಥುನ್ ಕೆಳಗೆ ಯಾರು ಅದಾರ, ಮಿಥುನ್ ಫೈಲ್ನಾಗ ಪವನ್ ಅದಾನ ನೆನ್ಪಿಡ್ರಿ. ಈ ಪವನ್ ಬದಲಿ ಪ್ರವೀಣ್ ಪ್ರವೀಣ್, ನೀವು ಯಾರು ಬೇಕಾ ಅದನ್ನು ಹೆಸರು ಇಡುವ ಪ್ರವೀಣ್ ಹೌದ್ರೆ. ಪ್ರವೀಣ್ ಏನು ಮಾಡ್ತಾನೆ, MySQL ಡಾಟ್ ಕ್ರಿಯೇಟ್ ಎ ಪೂಲ್ ಅಂತ ಮೆಥಡ್ ಕರಿತಾನೆ. ಅಂದರೆ ಈ ಮೆಥಡ್ ಎಲ್ಲಿ ಬರ್ದಂಗೆ ಆತ, ಸೊ ಇಲ್ಲಿ ಬರ್ದಂಗೆ ಆತ, ಇಲ್ಲಿಂದ ಇಲ್ಲಿಗೆ ಬಂತು. ಈಗ ಇಲ್ಲಿಂದ ಇಲ್ಲಿಗೆ ಬಂದೈತಿ. ಈಗ ಇಲ್ಲಿಂದ ನಾನು ಏನು ಮಾಡಿದ್ನಿ ಅದನ್ನು ಕಾಲ್ ಮಾಡತ್ನಿ. ಮತ್ತು ಉಳ್ಕಾದ MySQLದು ಏನೇನು ರಿಲೇಟೆಡ್ ಫೈಲ್ಸ್ ಇದು ಮೆಥಡ್ಸ್ ಅದಾವಲ್ಲ ರೀ, ಯಾರ ಕಡೆ ಬಂದು, ಪ್ರವೀಣ್ ಕಡೆ ಬಂದು, ಅದಕ್ಕೆ ಪ್ರವೀಣ್ ಡಾಟ್ ಅಂತ ಹೊಡ್ಯಾನ ಎಲ್ಲ ಮೆಥಡ್ಗಳು ತೋರಿಸ್ತೈತಿ ಅಂತೇಳಿ ನೀವು ತಿಳ್ಕೊಬೇಕು ಮುಂದೆ. ಸೊ ಇಲ್ಲಿ ಏನಾತ್ರಿ, ಕ್ರಿಯೇಟ್ ಎ ಪೂಲ್ ಮೆಥಡ್ ಅದ, ಅದರೊಳಗೆ ನೀವೇನು ಫ್ಲವರ್ ಬ್ರ್ಯಾಕೆಟ್ನೊಳಗೆ ಏನು ಕಳಿಸ್ಬೇಕು, ಕನೆಕ್ಷನ್ ಸ್ಟ್ರಿಂಗ್ ಕಳಿಸ್ಬೇಕು. ಒಂದೇ ಕನೆಕ್ಷನ್ ಸ್ಟ್ರಿಂಗ್ ನಾವು ಅಲ್ಲೇ ಮೊದಲಿಗೆ ಏನು ಹೇಳಿದ್ದೆ, ಹೋಸ್ಟ್ ಏನು ಬರ್ತೈತಿ 127.0.0.1. ಇದು ಯಾವಾಗ ಹೇಳಿದ್ದೆ ನಾನು, MySQL ವರ್ಕ್ ಬೆಂಚ್ ಓಪನ್ ಮಾಡಿ ಕನೆಕ್ಷನ್ಗೆ ಓಪನ್ ಮಾಡೋ ಹೊತ್ನಾಗ ಅಲ್ಲಿ 3 ನನ್ನ ಪಾಸ್ವರ್ಡ್ ಕೇಳಿತ್ತು, ಅದ್ರಾಗ 3 ತೋರಿಸಿತ್ತು, ಹೋಸ್ಟ್, ಯೂಸರ್ ಮತ್ತು ಪಾಸ್ವರ್ಡ್. ಅದನ್ನು ಇಲ್ಲಿ ಹಾಕಾಕತ್ತೀನಿ. ಆ 3 ಇನ್ನೊಂದು ಸಲ ನೀವು ಬೇಕಾದ್ರೆ MySQLಗೆ ಹೋಗಿ ನೋಡ್ಕೋಬೋದು. ಆಮೇಲೆ ಹೋಸ್ಟ್ ಆತ, ಆಮೇಲೆ ಯೂಸರ್ ಏನು ರೀ, ಸೊ ರೂಟ್ ಯೂಸರ್ ಏನು ಬಂದೆ, ಯೂಸರ್ ಬಂದೆ
ರೂಟ್. ನೆಕ್ಸ್ಟ್ ಯೂಸರ್ ಆತ. ನೆಕ್ಸ್ಟ್ ಪಾಸ್ವರ್ಡ್. ಅಂದರೆ ಪಾಸ್ವರ್ಡ್ ಬಂದು ಏನು ABCD ನಿಮ್ಮ ಪಾಸ್ವರ್ಡ್ ಏನೈತೆ ನೀವು ಹಾಕಿರಿ. ನೆಕ್ಸ್ಟ್ ಬಂದು ಡಾಟಾಬೇಸ್ ಬಂದು ನಾ ಏನು ಹಾಕಿರಲಿಲ್ಲ, ನಂದು ಹೆಸರು ಏನು ಇಟ್ಟಿಲ್ಲ ಅದನ್ನು ಕೊಡ್ತೀನಿ. ನಿಮ್ದು ಡಾಟಾಬೇಸ್ ಹೆಸರು ಏನೈತಿಲ್ಲ ನೀವು ಅದನ್ನು ಕೊಡ್ರಿ. ಸೊ ಡಾಟಾಬೇಸ್ ಬಂದರೆ ಇದೆ. ಸೊ ನೆಕ್ಸ್ಟ್ ಇಷ್ಟ ಆಗಿಬಿಡ್ತು ನಂದು ಡಾಟಾಬೇಸ್ ಕನೆಕ್ಷನ್ ಈಸ್ ಓವರ್. ಈಗ ನನಗೆ ಉಳ್ಕಾದ್ದೇನು ಉಳಿತು ಇನ್ನು ಮ್ಯಾಗ ಒಂದು ಆ ಪರ್ಟಿಕ್ಯುಲರ್ ಟೇಬಲ್ ಯಾವುದು ಸ್ಟೂಡೆಂಟ್ ಇನ್ಫೋ ಟೇಬಲ್ಗೆ ಹೋಗಿ ಇಲ್ಲಿ ಡಾಟಾಬೇಸ್ ತನಕ ಅಷ್ಟೇ ಹೋಗಿವಿ. ಮುಂದೆ ಎಲ್ಲಿಗೆ ಹೋಗ್ಬೇಕು ನಾ ಟೇಬಲ್ಗೆ ಹೋಗ್ಬೇಕಂದ್ರೆ ಒಬ್ಬನ ನಾನು ಏನು ಫೈಲ್ ರೆಡಿ ಮಾಡ್ಬೇಕು, ಫೈಲ್ನೊಳಗೆ ಇನ್ನೊಬ್ಬನ ರೆಡಿ ಮಾಡ್ಬೇಕು. ಸೊ ಇಲ್ಲಿ ಪ್ಲಸ್ ಕ್ಲಿಕ್ ಮಾಡ್ತೀನಿ. ಅಗೇನ್ ಪ್ರದೀಪ್ ಅನ್ನೋದು ಒಂದು file.js. ಆದರೆ ಇಲ್ಲಿ ಯಾರನ್ನು ಕರಿಬೇಕು ರೀ ಮಿಥುನನ್ನ ಪ್ರವೀಣ್ ಅದನ್ನಲ್ಲ, ಪ್ರವೀಣ ಯಾರನ್ನು ಫಸ್ಟ್ ಪ್ರದೀಪ್ ಯಾರು ಕರಿಬೇಕು ಪ್ರವೀಣಂಗೆ ಕರಿಬೇಕು. ಆದರೆ ಇಂಪೋರ್ಟ್ ಆದರೆ ಪ್ರವೀಣ್ ಏನು ಮಾಡ್ತಾನೆ ಡಾಟಾಬೇಸಿಗೆ ಕನೆಕ್ಟ್ ಮಾಡ್ತಾನೆ. ಪ್ರವೀಣ್ ಎಲ್ಲದಾನ ಮಿಥುನ್.js ಫೈಲ್ನಾಗ ಅದಾನ. ಅಂದ್ರೆ ನಿಮ್ಮ ದೋಸ್ತರ ಹೆಸರು ನಿಮಗೆ ಭಾಳ ನೆನಪಿರ್ತಾವೆ ಅಂತೇಳಿ ಹಿಂಗೆ ಮಾಡಿಸ್ದಂಗೆ ಅಷ್ಟೆ. ಮಿಥುನ್.js ಫೈಲ್ ಅಲ್ಲ ಅದು, ಅದನ್ನು ಬರಿಬೇಕು. ಫೈನ್. ಇಷ್ಟಾದ್ಮ್ಯಾಗ ಪ್ರದೀಪ್ ಯಾರನ್ನು ರೆಡಿ ಮಾಡ್ತಾನಂದ್ರೆ ಸೊ ಇನ್ನೊಬ್ಬನ ರೆಡಿ ಮಾಡ್ತಾನೆ. ಅವ ಏನು ಮಾಡ್ತಾನೆ ಟೇಬಲ್ಗೆ ಹೋಗಿ ಇನ್ಸರ್ಟ್ ಮಾಡ್ತಾನೆ. ಅವನ ಕೆಲಸ ನೋಡ್ರಿ ಎಕ್ಸ್ಪೋರ್ಟ್ ಕಾನ್ಸ್ಟ್ ಇನ್ನೇನು ಪ್ರಶಾಂತ್ ಅಂತ ಒಬ್ಬನ ರೆಡಿ ಮಾಡಿದೆ. ಪ್ರಶಾಂತ್ ಇಸ್ ಈಕ್ವಲ್ ಟು ಅಸಿಂಕ್ ಅಂದ್ರೆ ಏನು, ನನಗೊಬ್ಬರು ಕೆಲಸ ಹೇಳಿದ್ರಪ್ಪ ಅಂತಂದ್ರೆ ಅದನ್ನು ಬೇರೆದವ್ರಿಗೆ ಕೊಡ್ತೀನಿ. ಇನ್ನೊಬ್ಬರು ಕೆಲಸ ಹೇಳಿದ್ರೆ ಅದನ್ನು ತೊಗೊಂಡು ಬೇರೆದವ್ರಿಗೆ ಕೊಡ್ತೀನಿ. ಈ ಕೆಲಸ ಮುಗೀತಂದ್ರೆ ಅವ್ರಿಗೆ ಏನು ರಿಸಲ್ಟ್ ಕೊಡ್ತೀನಿ, ಇನ್ನೊಬ್ರು ಕೆಲಸ ಮುಗೀತಂದ್ರೆ ಅವ್ರಿಗೆ ರಿಸಲ್ಟ್ ಕೊಡ್ತೀನಿ. ಇವ್ರ ಕೆಲಸ ಮುಗಿಯುತ್ತಾನೆ ಇವ್ರನ್ನ ವೇಟ್ ಮಾಡಿಸ್ಕೊಡಂಗಿಲ್ಲ. ಅದಕ್ಕೆ ನಾ ಏನಂತೀನಿ ಎಲ್ಲರದ್ದು ಕೆಲಸ ಏನು ತೊಗೋತಿಲ್ಲ ಅದಕ್ಕೆ ಅಸಿಂಕ್ ಅಂತೀವಿ. ಅಸಿಂಕ್ ಆದರೆ ಸೊ ಇಲ್ಲಿ ಒಂದು ಮೆಥಡ್ ಹೆಂಗೆ ಬರ್ತೀರಿ ಅರೋ ಮೆಥಡ್ ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಆಮೇಲೆ ಅರೋ ಆಮೇಲೆ ಬಾಡಿ. ಇದು ನೋಡಿರಿ ಈ ಮೆಥಡ್ ಬಂದು ಅಸಿಂಕ್ ಇರ್ತೈತಿ. ಅದು ಯಾರಿಗೆ ಕೈ ಕೊಟ್ಟೆ ಪ್ರಶಾಂತನಿಗೆ ಸಂಬಂಧ. ಸೊ ಇಲ್ಲಿ ಪ್ರಶಾಂತಿಗೆ ರಿಕ್ವೆಸ್ಟ್ ಬಂದಿದ್ದು ಇಲ್ಲಿಗೆ ಗೊತ್ತಾಗುತ್ತೆ, ಇವ ಏನು ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲಿಗೆ ಗೊತ್ತಾಗುತ್ತೆ. ಸೊ ಈಗ ನೋಡಿರಿ ಫ್ರಂಟೆಂಡಿಂದ 2 ಡೇಟಾ ಟೆಕ್ಸ್ಟ್ ಬಾಕ್ಸ್ನಾಗ ಬರ್ದಿದ್ದು ಇಲ್ಲಿಗೆ ಬರ್ತಾವೆ. ಯಾರ ಕಡೆ ಪ್ರಶಾಂತನ ಕಡೆ. ಅವ ಹೆಂಗೆ ರಿಸೀವ್ ಮಾಡ್ಕೋತಾನಂತಂದ್ರೆ ಸೊ ಕಾನ್ಸ್ಟ್ ಅಂದರೆ ಇಲ್ಲಿ ಫ್ಲವರ್ ಬ್ರ್ಯಾಕೆಟ್ ಓಪನ್ನ ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್ ಒಂದೇದು ವೇರಿಯೇಬಲ್ ನೇಮ್ ಹಿಂಗೆ ಇಲ್ಲಿ ನೇಮ್ ಐತಲ್ರಿ ಅದನ್ನು ಕೊಡ್ರಿ. ಯಾಕಪ್ಪ ಅಂತಂದರೆ ಎಲ್ಲಕ್ಕೂ ನೀವು ಕಾಲಮ್ ನೇಮ್ ಒಟ್ಟು ತಪ್ಪು ಬರೆಯೋಕೆ ಹೋಗ್ಬಾರ್ದು. ವೇರಿಯೇಬಲ್ ನೇಮ್ ಅದನ್ನು ಕೊಟ್ಟರೆ ಇಟ್ಸ್ ಮೋರ್ ದ್ಯಾನ್ ಸಫಿಷಿಯೆಂಟ್. ಎಲ್ಲ ಕಡೆನೂ ಗೊತ್ತಾಕೋತಕ್ಕೈತಿ. ದಿಸ್ ಇಸ್ ದ ಕೋಡಿಂಗ್ ಸ್ಟ್ಯಾಂಡರ್ಡ್. ಆದರೆ ಸೊ ಇಲ್ಲಿ ಎಲ್ಲಿಂದ ಬರ್ತೈತ್ರಿ ಇದು ರಿಕ್ವೆಸ್ಟ್ ಬಂದಿರ್ತೈತಲ್ಲ ಅದ್ರ ಕೂಡ ಒಂದು ಬಾಡಿ ಬಂದಿರ್ತೈತಲ್ಲ ಆ ಬಾಡಿ ಒಳಗೆ 2 ವ್ಯಾಲ್ಯೂ ಇರ್ತಾವೆ. ಒಂದು ವ್ಯಾಲ್ಯೂ ಎದಕ್ಕೆ ಅಜಾನ್ ಆಕೈತಿ ನೇಮಿಗೆ ಆಕೈತಿ, ಇನ್ನೊಂದು ವ್ಯಾಲ್ಯೂ ಎದಕ್ಕೆ ಅಜಾನ್ ಆಕೈತಿ ಮೊಬೈಲ್ಗೆ ಆಕೈತಿ. ಆದರೆ ಸೊ ಇದನ್ನು ಟ್ರೈ ಕ್ಯಾಚ್ ಬ್ಲಾಕ್ ಒಳಗೆ ಮುಂದಿನ ಕೋಡ್ ಬರೀನಿ. ಆದರೆ ಸೊ ಇಲ್ಲಿ ಬಂದದ ಇಲ್ಲ ಅಂತೇಳಿ ಹೆಂಗೆ ಗೊತ್ತಾಗತ್ತೆ ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಒಂದೇ ಎಕ್ಸಾಂಪಲ್ console.log ಇಲ್ಲಿ ನೋಡಿರಿ ನೇಮ್ ಅಂತ ಹೊಡಿತೀನಿ. ನನಗೆ ಅಲ್ಲಿಂದ ಕಳಿಸ್ದಾಗ ಆ ನೇಮ್ ಇಲ್ಲಿ ಸ್ಟೋರ್ ಆಗಿರ್ತೈತಿ. ಈ ಎರಡೂ ಚೆಕ್ ಮಾಡೋಲ್ಲ. console.log ಬರೆದ್ರೆ ಇಲ್ಲಿ ಎಲ್ಲಿ ತೋರಿಸ್ತೈತಿ ಟರ್ಮಿನಲ್ದಾಗ ತೋರಿಸ್ತೈತಿ. ಸೊ ಈಗ ಎರಡನೇದು ಏನು ಚೆಕ್ ಮಾಡ್ಬೇಕು ಮೊಬೈಲ್. ಆದರೆ ಇದನ್ನು ಭಾರಿ ಐತಿ ಅದು ಕಾನ್ಸೆಪ್ಟ್ ನಿಮಗೆ ತೋರಿಸ್ತೀನಿ. ಆದರೆ ಫೈನ್. ಈಗ ಟ್ರೈ ಮಾಡೋಣ. ಎಲ್ಲಿ ತನಕ ಬಂತು ಕೋಡ ಇಲ್ಲಿ ತನಕ ಬಂತು ಅಂದ್ರೆ ಅಲ್ಲಿ ಡೇಟಾ ಇಲ್ಲಿ ತನಕ ಬಂದೈತಿ. ನೆಕ್ಸ್ಟ್ ಇದನ್ನು ಏನು ಮಾಡೋಣ ಒಬ್ಬರ ಕೈ ಕೊಡೋಣ. ಹೌದೇ ಸೊ ಕಾನ್ಸ್ಟ್ ಒಬ್ಬನ ರೆಡಿ ಮಾಡೋಣ ಮಾಂತು ಅಂಥೇಳಿ. ಮಾಂತು ಈಸ್ ಈಕ್ವಲ್ ಟು ಈಗ ನೋಡಿರಿ ಇನ್ಸರ್ಟ್ ಕ್ವೆರಿ ಬರೀರಿ ಇನ್ಸರ್ಟ್ ಹೌದ್ರೆ ಇನ್ಸರ್ಟ್ ಇಂಟು ಎಲ್ಲಿ ಟೇಬಲ್ ನೇಮ್ ಏನೈತಿ ಸ್ಟೂಡೆಂಟ್ ಇನ್ಫೋ ಅಂತ ಐತಿ. ಇದನ್ನು ಮರ್ಯಾಕೆ ಹೋಗ್ಬಾರ್ದು ಸ್ಟೂಡೆಂಟ್ ಇನ್ಫೋ. ಸೊ ಮುಂದೆ ಕಾಲಮ್ ಯಾವ ರೀ ಒಂದು ನೇಮ ಒಂದು ಮೊಬೈಲ್ ನಂಬರ್. ಸೊ ಇಲ್ಲಿ ನಾ ಅಲ್ಲಿಂದ ಕಾಪಿ ಮಾಡ್ಕೊಂಬಂದೀನಿ ಅದರ ಸಂಬಂಧ ಇಲ್ಲಿಂದ ಕಾಪಿ ಮಾಡಾಕತ್ತೀನಿ. ಆದರೆ ನೋಡಿರಿ ಇಷ್ಟು ಈಜಿ ಆಗುತ್ತೆ. ಸೊ ಕಾಪಿ ನೆಕ್ಸ್ಟ್ ಏನು ರೀ ಮೊಬೈಲ್. ಇದಕ್ಕೆ ವ್ಯಾಲ್ಯೂಸ್ ಬೇಕಲ್ರಿ ವ್ಯಾಲ್ಯೂಸ್. ಆದರೆ ಈ ವ್ಯಾಲ್ಯೂಸಿಗೆ 2 ಪ್ಲೇಸ್ ಹೋಲ್ಡರ್ ಹಾಕಿಬಿಡ್ತೀನಿ. ಇಲ್ಲಿ ಇದಕ್ಕೆ ನಾವೇನಂತೀವಿ ಪ್ಲೇಸ್ ಹೋಲ್ಡರ್ ಅಂತೀವಿ. ನೆನಪಿಟ್ಕೋರಿ ಕಾಮಕ್ಕೆ ನಾವೇನಂತೀವಿ ಪ್ಲೇಸ್ ಹೋಲ್ಡರ್. ಮುಂದೆ ನೆಕ್ಸ್ಟ್ ಕ್ವೈರಿಯದೊಳಗೆ ಅದನ್ನು ನಾ ಏನು ಕಳಿಸ್ಬೇಕು ವ್ಯಾಲ್ಯೂ ಕಳಿಸ್ಬೇಕು. ನೋಡಿರಿ ವ್ಯಾಲ್ಯೂ ಇನ್ಸರ್ಟ್ ಆದ ಕೂಡ ಒಂದು ಅಲ್ಲಿಂದ ಏನು ರಿಸಲ್ಟ್ ಬರ್ತೈತಲ್ಲ ಅದನ್ನು ನಾನು ಡಿಸ್ಟ್ರಕ್ಚರ್ಡ್ ಅರೇದೊಳಗೆ ಒಂದು ರಿಸಲ್ಟ್ ಅಂತೇಳಿ ಸ್ಟೋರ್ ಮಾಡ್ತೀನಿ. ಅರೇದೊಳಗೆ ಅದನ್ನು ರಿಸಲ್ಟ್ ಅಂತೇಳಿ ಸ್ಟೋರ್ ಮಾಡ್ತೀನಿ. ನೆಕ್ಸ್ಟ್ ಅವೇಟ್. ಈಗ ನೋಡಿರಿ ಈಗ ಯಾರನ್ನು ಕರಿಬೇಕು ವಿಚಾರ ಮಾಡಿ ಹೇಳ್ರಿ.
ಪ್ರವೀಣಿನ ಕಡೆ ಡಾಟಾಬೇಸ್ ಐತಿಲ್ಲ, ಪ್ರವೀಣಿನ ಕಡೆನ ಡಾಟಾಬೇಸ್ ಕನೆಕ್ಷನ್ ಮಾಡಪ್ಪ ಅಂಥೇಳಿ. ಮುಂದೆ ಪ್ರವೀಣ್ ಕಡೆ ಒಂದು ಮೆಥಡ್ ಅದ ರೀ, ಕ್ವೈರಿ ಅಂಥೇಳಿ. ಆ ಕ್ವೈರಿ ಒಳಗೆ ನಾ ಏನು ಪಾಸ್ ಮಾಡ್ತೀನಿ, ಮಾನ್ತೂನ್ ಪಾಸ್ ಮಾಡ್ತೀನಿ. ಮಾನ್ತೂನ್ ಬಲ್ಲಿ ಏನೈತಿ ನೋಡಿರಿ, ಮಾನ್ತೂನ್ ಬಲ್ಲಿ ಏನೈತಿ ಇನ್ಸರ್ಟ್ ಕ್ವೈರಿ ಐತಿ. ಅಂದ್ರೆ ಪ್ರವೀಣಿಗೆ ಏನು ಹೇಳ್ದಂಗೆ ಈ ಮಾನ್ತೂನ್ ಕಡೆಯಿಂದ ಕ್ವೈರಿ ತೊಗೊಂಡು ಕಿಶನ್ ನೀ ಏನು ಮಾಡು, ಆ ಟೇಬಲ್ನಾಗ ಇನ್ಸರ್ಟ್ ಮಾಡು ಅಂತ ಹೇಳ್ದಂಗೆ. ಪ್ರವೀಣ್ ಎಲ್ಲಿ ತನಕ ಕರ್ಕೊಂಡೋದ, ಡಾಟಾಬೇಸ್ ತನಕ ಕರ್ಕೊಂಡೋದ. ಪ್ರವೀಣ ಮುಂದೆ ಮಾನ್ತೂನ್ ಹೇಳ್ತಾನೆ, ಮಾನ್ತೂನ್ ಪ್ರವೀಣಿಗೆ ಏನು ಹೇಳ್ತಾನೆ, ಈ ಟೇಬಲ್ನೊಳಗೆ, ಯಾವ ಟೇಬಲ್ನೊಳಗೆ ಸ್ಟೂಡೆಂಟ್, ಈ ಡಾಟಾಬೇಸ್ನೊಳಗೆ ಸ್ಟೂಡೆಂಟ್ ಇನ್ಫೋ ಅಂತ ಟೇಬಲ್ ಐತಿ, ಅದಕ್ಕೆ ನೀ ಏನು ಮಾಡು, ಈ ಎರಡೂ ಕಾಲಮಿಗೆ ಇನ್ಸರ್ಟ್ ಮಾಡು. ಅವ ಏನು ಕೇಳ್ತಾನೆ ಪ್ರವೀಣ, ವ್ಯಾಲ್ಯೂ ಎಲ್ಲದ ಅಂತ ಕೇಳ್ತಾನೆ. ಮಾನ್ತು ಆದಮೇಲೆ ಒಂದು ಕಾಮ ಹಾಕ್ರಿ, ಒಂದು ಅರೇದೊಳಗೆ ಅವು ಎರಡೂ ವ್ಯಾಲ್ಯೂ ಕಟ್ ಕಳಿಸ್ರಿ. ಮ್ಯಾಗ ಏನು ಡಿಕ್ಲೇರ್ ಮಾಡಿಲ್ಲ, ಒಂದು ಎಸ್ ನೇಮ್, ಒಂದು ಮೊಬೈಲ್. ನೋಡಿರಿ, ಇಷ್ಟಾದ್ರೆ ಪೂರ್ತಿ ಪರ್ಫೆಕ್ಟಾಗಿ ಏನತ್ತ ಇನ್ಸರ್ಟ್ ಆಗುತ್ತೆ. ನೆಕ್ಸ್ಟ್ ಎಲ್ಲ ಕೆಲಸ ಮುಗಿದ್ಗಳೇನೆ ಪ್ರಶಾಂತ್ ಏನು ಮಾಡ್ತಾನೆ, ರಿಟರ್ನ್ ಮಾಡ್ತಾನೆ. ಇಲ್ಲಿ ಸ್ಟೇಟಸ್ ಕೋಡ್ ಅಂತ ಅದಾವ. ಸೊ ಈ ಸ್ಟೇಟಸ್ ಕೋಡ್ ಏನು ಮಾಡ್ತಪ್ಪ ಅಂತಂದ್ರೆ ನಿಮಗೆ ಇನ್ಸರ್ಟ್ ಆಗೈತಿಲ್ಲ ಅಂತ ಹೇಳ್ತೈತಿ. ಈ 201 ಅಂತಂದ್ರೆ ಸಕ್ಸಸ್ಫುಲ್ ಇನ್ಸರ್ಟೆಡ್. ನೀವು ಡೈರೆಕ್ಟ್ ಜೇಸನ್ ಫಾರ್ಮೆಟ್ನಾಗ ಬರೋದ್ರು ಬರಿಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಜೇಸನ್ ಮೆಥಡ್ ಕಾಲ್ ಮಾಡಿದೆ, ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್, ಆಮೇಲೆ ಫ್ಲವರ್ ಬ್ರೆಕೆಟ್ನೊಳಗೆ ರಿಸಲ್ಟ್ ಏನು ಬಂದೈತಿಲ್ಲ ಆ ರಿಸಲ್ಟ್ ಕೀ ಮತ್ತು ರಿಸಲ್ಟ್ ಏನೈತಿಲ್ಲ ಅದು ವ್ಯಾಲ್ಯೂ ಆಗಿ ನಾನು ಹೊಳಿಗೆ ಕಳಿಸ್ತೀನಿ. ಈಗ ಲಾಸ್ಟ್ ಉಳಿದಿದ್ದು ಯಾವ್ದು ರೀ, ರೆಸ್ಪಾನ್ಸ್ ಡಾಟ್, ಇದಕ್ಕೊಂದು ಸ್ಟೇಟಸ್ ಕೋಡ್. ಇದಕ್ಕೆ ಏನು ಮಾಡ್ತೀನಿ, ಸ್ಟೇಟಸ್ ಕೋಡ್ 501. ಆದರೆ ಇಂಟರ್ನಲ್ ಸರ್ವರ್ ಎರರ್ 501 ಅಂತಂದರೆ ಜೇಸನ್ ಫಾರ್ಮ್ಯಾಟ್. ಇಲ್ಲಿ ನಾನು ಏನು ಮಾಡ್ತೀನಿ, ಎರರ್, ಇಲ್ಲಿ ಏನು ರೀ ಎರರ್, ಕೀನು ಎರರ್, ವ್ಯಾಲ್ಯೂನು ಎರರ್. ಸೊ ಇದು ಏನಾಯ್ತು, ಇಷ್ಟು ಇನ್ಸರ್ಟ್ ಮಾಡೋದು ಯಾರು, ಪ್ರಶಾಂತ್ ಎಲ್ಲದನ, ಪ್ರದೀಪ್ನಾಗ ಅದಾನ. ಈಗ ಪ್ರಶಾಂತನ ಎಲ್ಲಿ ಕರಿಬೇಕನ, ಸರ್ವರ್ದೊಳಗೆ ಕರಿಬೇಕು. ಸರ್ವರ್ದಾಗ ಎ ಪಿ ಐ ಕ್ರಿಯೇಟ್ ಮಾಡಿ ಅಲ್ಲಿಂದ ಎಲ್ಲಿಗೆ ಬರ್ಬೇಕು, ಕಂಟ್ರೋಲ ಪ್ರಶಾಂತಕ್ಕೆ ಬರ್ಬೇಕು. ಸೊ ಅಂದರೆ ವಿಜಯ್ ಇಲ್ಲಿಗೆ ಕರಿಬೇಕು ನೋಡಿರಿ, ಇಂಪೋರ್ಟ್ ಫ್ಲವರ್ ಬ್ಯಾಕೆಟ್ನೊಳಗೆ ಪ್ರಶಾಂತ್ ಎಲ್ಲದಾನ, ಪ್ರದೀಪ್ ಫೈಲ್ನೊಳಗೆ ಅದಾನ. ಪ್ರದೀಪ್ ಫೈಲ್ ಏನೈತಿ, .js ಐತಿ, ಪ್ರದೀಪ್.js. ಈಗ ಫೈನಲಿ ಒಂದು ಎ ಪಿ ಐ ಕ್ರಿಯೇಟ್ ಮಾಡಿದ್ರೆ ಕೆಲಸನ ಮುಗಿದೋತು. app.post ಅನ್ಬೇಕು ರೀ, ಸೇವ್ ಮಾಡ್ಬೇಕಾದ್ರೆ ಪೋಸ್ಟ್ ಮೆಥಡ್ ಕಾಲ್ ಮಾಡ್ಬೇಕು. ಆದರೆ ಎ ಪಿ ಐ ನೀವು ಮೊದಲು ಹೆಂಗೆ ಮಾಡ್ತಿರಲ್ಲ ಹಂಗೆ ಎ ಪಿ ಐ ಕಾಮ ಇಲ್ಲಿ ಯಾರನಪ್ಪ ಅಂತಂದ್ರೆ ಸಿದ್ದು. ಹೌದ್ರೆ ಸಿದ್ದುನ ಕರೆದ ಮ್ಯಾಗ ಯಾರಿಗೆ ಹೋಗ್ಬೇಕು, ಪ್ರಶಾಂತನ ಕಡೆ ಹೋಗ್ಬೇಕಿಲ್ಲ ರೀ. ಸೊ ಆಮೇಲೆ ಇಲ್ಲಿ ಯಾರನ್ನ ಕರಿಬೇಕು, ಪ್ರಶಾಂತಕ್ಕೆ ಕರಿಬೇಕು. ಪ್ರಶಾಂತ್ ಬರ್ತಾನೆ ಬಂದು ಅಂದರೆ ಫ್ರಂಟ್ ಎಂಡಿಂದ ಈ ಎ ಪಿ ಐಗೆ ಸಿದ್ದುಕ್ಕೆ ರಿಕ್ವೆಸ್ಟ್ ಬರ್ತೈತಿ. ಸಿದ್ದು ಏನು ಮಾಡ್ತಾನೆ, ಪ್ರಶಾಂತಿಗೆ ಕಳಿಸ್ತಾನೆ. ಪ್ರಶಾಂತ್ ಎಲ್ಲದಾನ, ಪ್ರದೀಪ್ನೊಳಗದಾನ. ಪ್ರದೀಪ್ ಇಲ್ಲಿ ಓಪನ್ ಮಾಡ್ಕೊಬೇಕಂತಂದ್ರೆ ಪ್ರಶಾಂತ್ ಏನು ಮಾಡ್ತಾನೆ ನೋಡ್ರಿ, ಇನ್ಸರ್ಟ್ ಇಂಟು ಸ್ಟೂಡೆಂಟ್ ಇನ್ಫೋ ಇವೆಲ್ಲ ಬರೀತಾನೆ. ಅದನ್ನ ಯಾರು ಯೂಸ್ ಮಾಡ್ಕೋತಾನೆ, ಪ್ರವೀಣನ ಯೂಸ್ ಮಾಡ್ಕೋತಾನೆ. ಪ್ರವೀಣ್ ಎಲ್ಲದಾನ, ಮಿಥುನ್.js ಅದಾನೆ. ಮಿಥುನ್.jsಗೆ ಬಂದರೆ ಪ್ರವೀಣ್ ಏನು ಮಾಡ್ತಾನೆ, ಈ ವಿಜಯ್ ಕಾಲೇಜನ್ನು ಡಾಟಾಬೇಸಿಗೆ ಕನೆಕ್ಟ್ ಮಾಡ್ತಾನೆ. ಇಷ್ಟು ಎಲ್ಲ ನೀವು ಪರ್ಫೆಕ್ಟಾಗಿ ತಿಳ್ಕೊಂಡು ವರ್ಕ್ ಮಾಡಿಬಿಟ್ರೆ ಮುಗಿದೋತು. ಐ ವಿಲ್ ಕ್ಲಿಯರ್ ದ ಟರ್ಮಿನಲ್. 1 ಸೆಕೆಂಡ್ ಸ್ಟಾಪ್ ಮಾಡಿದೆ ಸರ್ವರ್ನ. ಹೊಳ್ಳಿ ನಾನು Node.js ವಿಜಯ್ ಡಾಟ್ ಅಂತೇಳಿ ಇದೇನು ಮಾಡಿದೆ, ರನ್ ಮಾಡಿದೆ. ಈಗ ನಾನು ಡೈರೆಕ್ಟ್ ಈ ಎ ಪಿ ಐನ ನಾನು React.jsನೊಳಗೆ ಕಾಲ್ ಮಾಡ್ಬೋದು ರೀ. ಬಟ್ ಪೋಸ್ಟ್ಮ್ಯಾನ್ದೊಳಗೆ ಒಂದು ಸಲ ಚೆಕ್ ಮಾಡಿಬಿಟ್ರೆ ಇದು ಪರ್ಫೆಕ್ಟ್ ವೇ. ಪೋಸ್ಟ್ಮ್ಯಾನ್ ಅಂತಂದ್ರೆ ಏನು, ಇಟ್ಸ್ ಆ್ಯನ್ ಟೂಲ್ ಟು ಚೆಕ್ ದ ಎ ಪಿ ಐ ಅಷ್ಟೇ. ಇದನ್ನು ಹೆಂಗೆ ನೀವು ಡೌನ್ಲೋಡ್ ಮಾಡ್ಕೊತೀರಿ, ಸೊ ಗೂಗಲ್ಗೆ ಹೋಗ್ರಿ. ಇದನ್ನು ಯಾರು ಗೊತ್ತಿಲ್ಲ ಅವ್ರಿಗೆ ಹೇಳತ್ತೀನಿ. ಇಲ್ಲಿ ಪೋಸ್ಟ್ಮ್ಯಾನ್ ಡೌನ್ಲೋಡ್ ಅಂತ ಹೊಡೆದ್ಬಿಡ್ರಿ. ಸೊ ಇಲ್ಲಿ ನಿಮಗೆ ಇದು ಬರ್ತೈತೆ ನೋಡಿರಿ, ಪೋಸ್ಟ್ಮ್ಯಾನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊರಿ. ಇನ್ಸ್ಟಾಲ್ ಆಗಿಂದ ನಿಮಗೇನು ಕೇಳ್ತೈತಿ, ನಿಮ್ಮದು ಗೂಗಲ್ ಅಕೌಂಟ್ ಕೇಳ್ತೈತಿ. ಆ ಗೂಗಲ್ ಅಕೌಂಟ್ ಥ್ರೂ ನೀವೇನು ಮಾಡಿರಿ, ಲಾಗಿನ್ ಆಗಿರಿ. ಲಾಗಿನ್ ಆದಮೇಲೆ ನೀವು ಇಲ್ಲಿ ಪೋಸ್ಟ್ಮ್ಯಾನ್ ಅಂತ ಹೊಡೆದಗಳೇನ ಪೋಸ್ಟ್ಮ್ಯಾನ್ ಬರ್ತೈತಿ. ಸೊ ಈಗ ಪೋಸ್ಟ್ಮ್ಯಾನ್ ಹೆಂಗೆ ಯೂಸ್ ಮಾಡೋದು ಹೇಳ್ತೀನಿ. ಸೊ ಈಗ ಪೋಸ್ಟ್ಮ್ಯಾನ್ ಬಂದರೆ, ಸೊ ಈಗ ನಾನು ಏನು ಮಾಡ್ಬಿಡ್ತೀನಿ, ಇಲ್ಲಿ ಪ್ಲಸ್ ಮಾರ್ಕ್ ಹೊಡೆದೆ. URL ಏನೈತಿ 5001 ರನ್ ಆಗತ್ತೈತಿಲ್ಲ ರೀ. ಸೊ ಐ ವಿಲ್ ಗೋ ಫಾರ್ ಎ ಲೋಕಲ್ ಹೋಸ್ಟ್ 5000. ಇದು ಏನು ನೋಡಿರಿ, ಇಲ್ಲಿ ಒಂದು ಅಬ್ಸರ್ವೇಷನ್ ಮಾಡ್ಬೇಕು. 127.0.01 ಅಂದರು ಲೋಕಲ್ ಹೋಸ್ಟ್ ಇದ್ದಂಗೆ ಅದ. ಇಲ್ಲಿ ಏನು ಮಾಡ್ಬೇಕು, ಪೋಸ್ಟ್ ಇದೆ ಆದರೆ. ಸೊ ಮುಂದೆ ಎ ಪಿ ಐ ಬರ್ದಿಲ್ಲ, ಎ ಪಿ ಐ ಹೆಸರು ತಪ್ಪಬಾರ್ದು, ಎ ಪಿ ಐ ಸಿದ್ದು. ಎಲ್ಲಿ ಕಾಲ್ ಮಾಡ್ಬೇಕು, ಎ ಪಿ ಐ ಸಿದ್ದು. ಇಲ್ಲಿ 2 ಸೆಟ್ಟಿಂಗ ನೀವು ಮಾಡ್ಬೇಕು. 1ನೇ ಸೆಟ್ಟಿಂಗ್ ಹೆಡ್ರಸ್ನೊಳಗೆ ಕೀ ಮತ್ತು ವ್ಯಾಲ್ಯೂ ಜೇಸನ್ ಫಾರ್ಮ್ಯಾಟ್. ಕಂಟೆಂಟ್ ಏನು ರೀ, ಟೈಪ್ ನೋಡಿರಿ. ಇದನ್ನು
ಇದನ್ನು ಭಾರಿ ನೋಡ್ಕೊರಿ. ಇದನ್ನು ಕೀದೊಳಗೆ ಹೆಡ್ರೆಸ್ಸಿಗೆ ಬರ್ರಿ, ಕೀದೊಳಗೆ ಕಂಟೆಂಟ್ ಟೈಪ್ ಅಂತ ಮಾಡಿರಿ. ಇಲ್ಲಿ ಅಪ್ಲಿಕೇಶನ್ ವ್ಯಾಲ್ಯೂದೊಳಗೆ ಅಪ್ಲಿಕೇಶನ್ ಬಾರ್ ಜೇಸನ್, ಇದನ್ನು ಮುಂದೆ ರಿಯಾಕ್ಟ್ನೊಳಗೆ ಯೂಸ್ ಆಕೈತಿ, ಅದನ್ನು ನೋಡ್ಕೊರಿ. ಬಾಡಿ ಬಂದು ಇಲ್ಲಿ ರಾ ಅಂದ್ರೆ ನೀವು ಜೇಸನ್ ಫಾರ್ಮ್ಯಾಟ್ನೊಳಗೆ ಈ ಸದ್ ಕಳಿಸ್ಬಿಡೋದು. ಒಂದೇ ಜೇಸನ್ ಫಾರ್ಮ್ಯಾಟ್ ಏನೈತಿ, ಸೊ ಡಬಲ್ ಕೋಟ್ನೊಳಗೆ ಕಾಲಮ್ ಹೆಸರು ಏನೈತಿ ರೀ, ಕಾಲಮ್ ಹೆಸರು ಎಸ್ ನೇಮ್ ಐತಿಲ್ಲ, ಅದನ್ನು ತಂದು ಅದನ್ನು ಕೀ ಮಾಡಿಬಿಡೋಣ. ಕೀ ಅದಕ್ಕೆ ನಾ ಏನು ಮಾಡೋಣ, ಇಲ್ಲ ಡಬಲ್ ಕೋಟ್ನೊಳಗೆ ಸೊ ಇಲ್ಲಿ ಫಸ್ಟ್ ಯಾರು ಕಳ್ಸೋಣ, ಮಹಾಂತೇಶ್ ಅಂತ ಕಳ್ಸೋಣ, ಮಹಾಂತೇಶ್. ಆದರೆ ಸೊ ಇಲ್ಲಿ ಡಬಲ್ ಕೋಟ್ನೊಳಗೆ ಅವನ ನಂಬರ್ ಬೇಕಲ್ಲ, ಸೊ ಇದಕ್ಕೆ ಏನಾಗಬೇಕು ಮತ್ತು ಮೊಬೈಲ್ ನೋಡಿರಿ, ಇದನ್ನು ಹಿಂಗೆ ಕಳಿಸಿದ್ರೆ ಅದಕ್ಕೆ ಮ್ಯಾಚ್ ಆಗುತ್ತೆ. ಸೊ ಮೊಬೈಲ್ ನೆಕ್ಸ್ಟ್ ಇಲ್ಲಿ ಏನಾಗತ್ತೆ ರೀ, ಮೊಬೈಲ್ ನಂಬರ್ ಹಾಕ್ಬೇಕಲ್ಲ, 1 2 3 4 5 6 7 8 ಹಾಂ ಓಕೆ, ಇಷ್ಟೇ ಇಲ್ಲ ಫೈನ್. ನೆಕ್ಸ್ಟ್ ಇದನ್ನ ಏನು ಮಾಡ್ತೀನಿ, ಸೆಂಡ್ ಮಾಡಿದೆ. ಸೊ ರಿಸಲ್ಟ್ ಬಂತು. ನೀವು ಇಲ್ಲಿ ನೋಡಿದರೆ ನೋಡಿರಿ, ಇಲ್ಲಿ ಏನೈತಿ, ಸಾರಿ ಇಲ್ಲಿ ಬಂದ್ರಿ, ಇಲ್ಲಿ ನೋಡಿರಿ ಎಸ್ ನೇಮ್ದೊಳಗೆ ಏನು ಬಂದೈತಿ, ಮಾಂತೇಶ್ ಅಂತ ಬಂದೈತಿ. ಮೊಬೈಲ್ದೊಳಗೆ ಏನು ಬಂದೈತಿ, ಮೊಬೈಲ್ ನಂಬರ್ ಬಂದೈತಿ. ಇವು ಎರಡು ಕನ್ಸೋಲ್ನಾಗ ಪ್ರಿಂಟ್ ಮಾಡೀನಿ. ಅಲ್ಲಿ ಬಂದಿದ್ದು ಎಲ್ಲಾಗೈತಿ, ಸರ್ವರ್ಗೆ ಕರೆಕ್ಟ್ ಬಂದೈತಿ ಅಂಥೇಳಿ ನೀವು ಕ್ರಾಸ್ ವೆರಿಫಿಕೇಷನ್ ಮಾಡಿದೆ, ಕರೆಕ್ಟ್ ಬಂದೈತಿ. ಮುಂದೆ ನಾ ಡಾಟಾಬೇಸಿಗೆ ಹೋದೆ, ಡಾಟಾಬೇಸ್ನೊಳಗೆ ಏನು ತೋರಿಸ್ಬೇಕು, ಮಾಂತೇಶ್ ಅಂತ ನೋಡಿರಿ, ಮಾಂತೇಶ್ ಮೊಬೈಲ್ ನಂಬರ್ ತೋರ್ಸಕತ್ತೆ. ಇಲ್ಲಿ ತನಕ ನಾವು ಎಲ್ಲ ಪರ್ಫೆಕ್ಟ್ ಮಾಡಿದ್ವಿ. ಸೊ ಈಗ ನಮಗೆ ಉಳಿದಿದ್ದೇನು ರೀ, ಫ್ರಂಟ್ ಎಂಡ್ ಡಿಸೈನ್ ಮಾಡಿ ಅಲ್ಲಿಂದ ಇಲ್ಲಿಗೆ ನಾವೇನು ಕಳಿಸ್ಬೇಕು, ಅಗೇನ್ ವ್ಯಾಲ್ಯೂ ಕಳಿಸ್ಬೇಕಲ್ಲ. ಸೊ ಈಗ ಫ್ರಂಟ್ ಎಂಡ್ ಡಿಸೈನಿಗೆ ನಾನು ಹೋಗ್ತೀನಿ. ಸೊ ಆಲ್ರೆಡಿ ನಂದು ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಐತಿ. ಗೋ ಫಾರ್ ಅ ಫೈಲ್, ಇಲ್ಲಿ ನ್ಯೂ ವಿಂಡೋ. ಸೊ ಇಲ್ಲಿ ಓಪನ್ ಅ ಫೋಲ್ಡರ್ ಮಾಡಬೇಕಲ್ಲ, ಸೊ ಗೋ ಫಾರ್ ಅ ಓಪನ್ ಅ ಫೋಲ್ಡರ್. ಸೊ ಇಲ್ಲಿ ನಾನು ಏನು ಮಾಡ್ಬಿಡ್ತೀನಿ, ಈ ಡ್ರೈವ್ನೊಳಗೆ ಏನು ಮಾಡ್ಬಿಡ್ತೀನಿ, ರಿಯಾಕ್ಟ್ ಸಾರಿ. ಸೊ ಇಲ್ಲಿ ನಂದೈತಲ್ಲ, ಇಲ್ಲಿ ಐ ವಿಲ್ ಗೋ ಫಾರ್ ಅ ಕೋಡ್ ಫುಲ್ ಸ್ಟ್ಯಾಕ್ ಸರ್ವರ್ ಆಗೈತಿ. ಇದಕ್ಕೆ ಒಂದು ನಿಮಿಷ ಏನೋ ಪ್ರಾಬ್ಲಮ್, ನಾನು ಸರ್ವರ್ ಹೆಸರು ಇದು ಕೊಟ್ಟು ಇದನ್ನು ಬೇರೆ ಕೊಡ್ಬೇಕಾಗಿತ್ತೆ. ಸೊ ಸರ್ವರ್ದಾಗೆಲ್ಲ ಐತಿ. ಇದು ಸಿ ಕ್ಲೈಂಟ್ ಆಗ್ಬೇಕಾಗಿತ್ತು ಆ್ಯಕ್ಚುಲಿ, ಆದರೆ ಎಫ್ ಕ್ಲೈಂಟ್ ತಪ್ಪು ಕೊಟ್ಟೇನೆ ಅಷ್ಟೇ, ಎಫ್ ಕ್ಲೈಂಟ್. ಓಕೆ, ಏನಿಲ್ಲ, ಈಗ ಬರೋಬ್ಬರಿ ಆತ. ಸೊ ನಾನು ಏನು ಮಾಡ್ಬೇಕು, ಓಪನ್ ಅ ಫೋಲ್ಡರ್, ಏನು ರೀ, ರಿಯಾಕ್ಟ್ ಈ ಡ್ರೈವ್ನಾಗ ರಿಯಾಕ್ಟ್. ಸೊ ರಿಯಾಕ್ಟ್ ನೋಡ್ ಕೋಡ್ ಫುಲ್ ಸ್ಟ್ಯಾಕ್ ಫೋರ್ ಎಫ್ ಕ್ಲೈಂಟ್ ಓಪನ್. ಸೊ ಈ ಫೋಲ್ಡರ್ ಓಪನ್ ಆಯ್ತು. ಈಗ ನಾ ಏನು ಮಾಡ್ಬೇಕು, ಡೈರೆಕ್ಟ್ಲಿ ಐ ವಿಲ್ ಇನ್ಸ್ಟಾಲ್ ಯಾವ್ದು, ರಿಯಾಕ್ಟ್ ಆ್ಯಪ್ ಅಷ್ಟೇ. ಹೌದ್ರೆ ಹೆಂಗೆ ರೀ, npx ಕ್ರಿಯೇಟ್ ರಿಯಾಕ್ಟ್ ಆ್ಯಪ್. ಹೌದ್ರೆ ಸೊ ಒಂದು ಸ್ಪೇಸ್ ಡಾಟ್ ಇಟ್ಟು ಎಂಟ್ರಿ ಹೊಡೀರಿ. ಸೊ ಇಟ್ ಟೇಕ್ಸ್ ಸಮ್ ಟೈಮ್ ಅನ್ಸುತ್ತೆ. ಒಂದು ಅಬ್ಸರ್ವ್ ಮಾಡಿರಿ, ಮೊದಲು ಸರ್ವರ್ ಕ್ರಿಯೇಟ್ ಮಾಡೋಕೆ ಭಾಳ ಟಫ್ ಅನ್ಸಾಕತ್ತಿತ್ತು. 1-4 ದಿನ ಪ್ರಾಕ್ಟೀಸ್ ಮಾಡ್ಕೊತ ಈಸಿ ಅನ್ಸಾಕತ್ತೆ. ಕ್ಲೈಂಟೂ ಹಂಗೆ ಒಂದಿಷ್ಟು ದಿನ ಟಫ್ ಅನ್ಸಾಕತ್ತೆ, ಆಮೇಲೆ ಈಸಿ ಅನ್ಸಾಕತ್ತೆ. ಆಮೇಲೆ ಬರ್ಬರ್ತಾ ಅದು ಏನಾಗುತ್ತೆ, ನಿಮಗೆ ಪ್ರಾಕ್ಟೀಸ್ ಮಾಡ್ದಂಗೆ ಈಸಿ ಅನಿಸುತ್ತೆ. ಒಂದು ಸಲ ಟಫ್ ಅನ್ನಿಸ್ದಾಗ ನೀವು ಕೈ ಬಿಟ್ರಪ್ಪ ಅಂತಂದ್ರೆ ಅದು ಯಾವಾಗಲೂ ಟಫಾಗೇ ಉಳಿತೈತಿ. ನೀವು ಅದಕ್ಕೆ ನಾ ಯಾವಾಗಲೂ ಹೇಳ್ತಿರ್ತೀನಿ, ಟಫ್ ಅಂತೇಳಿ ಬಿಡಕ್ಕೆ ಹೋಗ್ಬೇಡ್ರಿ, ಯು ಡೂ ಇಟ್. ನಿನಗೆ ಏನು ತಿಳ್ಕೊಂಡ್ರೆ ಕಮೆಂಟ್ ಹಾಕ್ರಿ, ನನಗೆ ಫೋನ್ ಹಚ್ಚಿರಿ, ನಾ ಎಲ್ಲ ನಿಮ್ಗೆ ಅದನ್ನು ತಿಳಿಸಿ ಹೇಳೋ ಕೆಲಸ ಮಾಡ್ತೀನಿ. ಸೊ ಅದಕ್ಕೆ ನೀವು ಇದನ್ನು ಕೀಪ್ ಟಚ್ ವಿತ್ ದ ರಿಯಾಕ್ಟ್ ಆ್ಯಂಡ್ ನೋಡ್. ನೀವು ಯಾವಾಗಲೂ ಟಚ್ನಾಗಿರ್ಬೇಕು. ನೀವು ಮತ್ತೆ ಒಂದು 4 ದಿನ ಬಿಟ್ಟು ಮತ್ತೆ ಬರೆಯೋಕ್ಕೆ ಹೋದ್ರಪ್ಪ ಅಂತಂದ್ರೆ ಕೋಡ್ ನೆನಪು ಹಾರ್ತಾವ. ಅದರ ಸಂಬಂಧ ನೀವೇನು ಮಾಡ್ಬೇಕು, ಇದ್ರ ಕೂಡ ಯಾವಾಗಲೂ ಟಚ್ನಾಗಿದ್ದರೆ ಸೊ ನಿಮ್ಗೆ ಕೈ ಕುಂದಿರ್ತೈತಿ, ಪ್ರಾಕ್ಟೀಸ್ ಆಕೈತಿ, ನಿಮ್ಗೆ ಕಾನ್ಫಿಡೆಂಟ್ ಲೆವೆಲ್ ಏನಕ್ಕೈತಪ್ಪ ಅಂತಂದ್ರೆ ಇನ್ಕ್ರೀಸ್ ಆಕೈತಿ. ಈಗ ಇದು ರೆಡಿ ಆದಮೇಲೆ ನಿಮ್ಗೆ ಫ್ರಂಟ್ ಎಂಡ್ ಹೆಂಗೆ ಕಾಣ್ಬೇಕಂತ ಇದ್ರಾಗ ಕೂಡ ಮಾತಾಡ್ಕೊಂಡು ಇದನ್ನು ಇನ್ಸ್ಟಾಲ್ ಆಗೋಟ್ಟಿಗೆ ಹೇಳ್ಬಿಡ್ತೀನಿ. ಫ್ರಂಟ್ ಎಂಡ್ ಹೆಂಗೆ ಕಾಣ್ಬೇಕು ರೀ, 2 ಟೆಕ್ಸ್ಟ್ ಬಾಕ್ಸ್ ಬೇಕು, 1 ಬಟನ್ ಬೇಕು. ಟೆಕ್ಸ್ಟ್ ಬಾಕ್ಸ್ನಾಗ ಅವ ಏನು ಎಂಟ್ರಿ ಮಾಡ್ತಾನೆ ಹೋಗ್ಕೇಶನ್ ನಾನು ಡಾಟಾಬೇಸ್ನೊಳಗೆ ಏನು ಮಾಡ್ಬೇಕು, ಇನ್ಸರ್ಟ್ ಮಾಡ್ಬೇಕು. ಸೊ ಅದು ಎಲ್ಲ ಆಗ್ಬೇಕಪ್ಪ ಅಂತಂದ್ರೆ ಮೊದಲು ರಿಯಾಕ್ಟ್ ಆಲ್ಮೋಸ್ಟ್ ಇನ್ಸ್ಟಾಲೇಷನ್ ಆತ. ಸೊ ಇದನ್ನು ನಾನು ಏನು ಮಾಡ್ಬೇಕು, ರನ್ ಮಾಡಿ ಫಸ್ಟ್ ನೋಡ್ತೀನಿ, ಆಮೇಲೆ ಮುಂದಿಂದಕ್ಕೆ ಹೋಗ್ತೀನಿ. ಸೊ ಎವ್ರಿಥಿಂಗ್ ಈಸ್ ರೆಡಿ. ಸೊ ಐ ವಿಲ್ ಕ್ಲಿಯರ್ ಮೈ ಟರ್ಮಿನಲ್. ಸೊ npm ಈಗ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ,
npm ಸ್ಟಾರ್ಟ್ ಅಂತೇಳಿ ಕಮಾಂಡ್ ಹೊಡೆದುಗಳೇನ ರಿಯಾಕ್ಟ್ ಅಪ್ಲಿಕೇಶನ್ ರನ್ ಆಗುತ್ತೆ. ನಿಮಗೆ ಏನು ತೋರಿಸುತ್ತೆ ನಿಮಗೆ ನೋಡೋಣ. ಇಟ್ ಸ್ಟಾರ್ಟಿಂಗ್ ಫ್ರಮ್ ದ ಡೆವಲಪ್ಮೆಂಟ್ ಲೋಕಲ್ ಹೋಸ್ಟ್ 3000 ಕರೆಕ್ಟ್ ಆತ. ಸೊ ಇಲ್ಲಿ ತನಕ ಎಲ್ಲ ಬರೋಬ್ಬರಿ ನಡೆದೈತಿ, ಮುಂದೂ ನಡೀತದೆ ಅಂತ ಹೋಪ್ಸೋ. ಸೊ ಎವ್ರಿಥಿಂಗ್ ಇಸ್ ರೆಡಿ. ರಿಯಾಕ್ಟ್ ಆ್ಯಪ್ ರನ್ ಆಗತ್ತೆ. ನನಗೆ ಇಲ್ಲಿ ಇದು ಬ್ಯಾಡಾಗೈತಿ, ಏನು ಇದು ಲೋಗೋ ಅದು ಬ್ಯಾಡಾಗೈತಿ. ನನಗೇನು ಬೇಕಾಗಿತ್ತು ರೀ, ಸಿಂಪಲ್ 2 ಟೆಕ್ಸ್ಟ್ ಬಾಕ್ಸ್ 1 ಬಟನ್. ಸೊ ನಾನು ಇಲ್ಲಿಗೆ ಹೋಗ್ತೀನಿ, app.js ಹೋಗ್ತೀನಿ. ಸೊ ಇಲ್ಲಿ ಏನು ಹೆಡರ್ ಟು ಹೆಡರ್ ಐತಲ್ಲ, ನನಗೆ ಏನೂ ಬೇಡ. ಹೆಡರ್ ಟು ಹೆಡರ್ ಹೆಂಗೆ ನೀವು ಹಿಂಗೆ ಬೇಕಾದ್ರೆ ಹಿಂಗೆ ಸಿಲೆಕ್ಟ್ ಮಾಡ್ಕೊರೆ. ಸೊ ಇಲ್ಲಕ್ಕಪ್ಪ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿ. ಸೊ ಹೆಡರ್ ಟು ಹೆಡರ್ ಯು ಕ್ಯಾನ್ ರಿಮೂವ್. ಫೈನ್. ನೆಕ್ಸ್ಟ್ ಲೋಗೋ ಬೇಡ, ಲೋಗೋ ಯು ಕ್ಯಾನ್ ರಿಮೂವ್. ಆದರೆ ನೆಕ್ಸ್ಟ್ ನೋಡಿರಿ, ಒಂದು ವಿಚಾರ ಮಾಡಿರಿ, 2 ಟೆಕ್ಸ್ಟ್ ಬಾಕ್ಸ್ನಾಗ ಬರೆದಿದ್ದನ್ನು ನಾ ಏನು ಮಾಡ್ಬೇಕು, 2 ವೇರಿಯೇಬಲ್ ಡಿಕ್ಲೇರ್ ಮಾಡಿ ಒಬ್ಬರ ಕೈಗೊಂದು ಕೊಡ್ಬೇಕು. ಸೊ ಹಂಗೆ ಮಾಡ್ಬೇಕಂದ್ರೆ ನಾ ಏನು ಮಾಡ್ಬೇಕು, ಇಂಪೋರ್ಟ್ ಯೂಸ್ ಸ್ಟೇಟ್ ಅಂತ ಹೋಗ್ಬೇಕು. ಯೂಸ್ ಸ್ಟೇಟ್ ಬರೋಲ್ದಾಗೈತಿ. ಆಗಲೇ ಹೆಂಗೆ ನೀವು ಇದ್ರೊಳಗೆ ಪ್ರಾಬ್ಲಮ್ ಆಗಿತ್ತಲ್ಲ ನೋಡ್ JSನೊಳಗೆ, ಅದೇ ಪ್ರಾಬ್ಲಮ್ ಇಲ್ಲೂ ಐತಿ. ಸೊ ನಾನು ಇದನ್ನು ಸ್ಟಾಪ್ ಮಾಡಿ ಅದೊಂದು ಏನು ಎಕ್ಸಿಕ್ಯೂಷನ್ ಇಲ್ಲೈತಲ್ರಿ npm ಇನ್ಸ್ಟಾಲ್, ಇದನ್ನು ನಾನು ಮತ್ತೇನು ಮಾಡ್ಬೇಕು, ಇನ್ನೊಂದು ಸಲ ನಿಮ್ದು ಇಂಟೆಲಿಜೆನ್ಸ್ ಪ್ರಾಬ್ಲಮ್ ಆದರೆ ಇದನ್ನು ಇನ್ಸ್ಟಾಲೇಷನ್ ಮಾಡ್ಕೊರಿ. ಭಾಳ ಮಂದಿಗೇನು ಆಗಂಗಿಲ್ಲ, ನನಗೆ ಯಾಕೋ ಟೈಮ್ ಚಲೋ ಇಲ್ಲ ಹಿಂಗಾಗೈತಿ. ಸೊ ಹಿಂದೂ ಮಾಡ್ಕೋಬೋದು. ಫೈನ್. ಈಗ ಬರ್ತೈತೆ ನೋಡೋಣ್ರಿ. ಸೊ ಇಂಪೋರ್ಟ್ ಯೂಸ್ ಸ್ಟೇಟ್ ಹಾಂ ಬಂತು. ಓಕೆ ಫೈನ್. ಈಗ ಫಸ್ಟ್ ಕೆಲಸ ಏನಾಗ್ಬೇಕು ರೀ, ಇಬ್ಬರನ್ನ ರೆಡಿ ಮಾಡ್ಬೇಕು. ಇಬ್ಬರನ್ನ ಎದಕ್ಕೆ ರೆಡಿ ಮಾಡ್ಬೇಕು, ಟೆಕ್ಸ್ಟ್ ಬಾಕ್ಸ್ ಏನು ಟೆಕ್ಸ್ಟ್ ಬಾಕ್ಸ್ನಾಗ ವ್ಯಾಲ್ಯೂ ಬರೆದಿರ್ತಲ್ಲ ಅದನ್ನು ತೊಗೊಳಕ್ಕೆ ಇಬ್ಬರನ್ನ ರೆಡಿ ಮಾಡ್ಬೇಕು. ಹೆಂಗೆ ರೆಡಿ ಮಾಡೋದು, ಕಾನ್ಸ್ಟೆಂಟ್ ಡಿಕ್ಲರೇಷನ್ ಕಾನ್ಸ್ಟ್ ಶಿವ ಆದರೆ ಸೆಟ್ ಶಿವ, ಅದನ್ನು ಸೆಟ್ ಮಾಡ್ತೀನಿ, ಈಸ್ ಈಕ್ವಲ್ ಟು ಯೂಸ್ ಸ್ಟೇಟ್ ಆದರೆ ಕಾಮ ಆದರೆ ನೆಕ್ಸ್ಟ್ ನಲ್ ಅಂದಂಗೆ ಅದು. ನೆಕ್ಸ್ಟ್ ಕಾನ್ಸ್ಟ್ ಶಿವಾನಿ ಆದರೆ ಕಾಮ ಸೆಟ್ ಶಿವಾನಿ ಆದರೆ ಈಸ್ ಈಕ್ವಲ್ ಟು ಯೂಸ್ ಸ್ಟೇಟ್ ಆದರೆ ಕಾಮ ಮುಗಿದೋತು. ಇವು ಎರಡನ್ನೂ ಡಿಕ್ಲೇರ್ ಮಾಡಿಂದ ಒಬ್ಬನ ಫಂಕ್ಷನ್ ಕ್ರಿಯೇಟ್ ಮಾಡ್ಬೇಕಲ್ರಿ. ಅವನದೇನು ಕೆಲಸ ಏನು, ಇವನ್ನೆಲ್ಲ ಕೂಡಿ ಎಕ್ಸಿಕ್ಯೂಟ್ ಮಾಡ್ಬೇಕಲ್ಲ. ಹೌದ್ರೆ. ಸೊ ಕಾನ್ಸ್ಟ್ ಆನಂದನ್ನು ರೆಡಿ ಮಾಡೋಣ. ಆನಂದ್ ಈಸ್ ಈಕ್ವಲ್ ಟು ಹೌದ್ರೆ. ಸೊ ಸಿಂಕ್ ಒಂದು ಫಂಕ್ಷನ್ ಹೆಂಗೆ ರೀ, ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್, ಇಲ್ಲಿ ಅರೋ ಮಾರ್ಕ್. ಸೊ ಇಲ್ಲಿ ಬ್ರೆಕೆಟ್ ಫ್ಲವರ್ ಬ್ರೆಕೆಟ್ ಓಪನ್ ಫ್ಲವರ್ ಬ್ರೆಕೆಟ್ ಕ್ಲೋಸ್, ಮುಗಿದೋತು. ಸೊ ಈಗ ನೋಡಿರಿ, ಅಲ್ಲಿಂದ ರಿಸ್ಪಾನ್ಸ್ ಬಂದಿದ್ದು, ಇದು ಸರ್ವರ್ಗೆ ಹೋಗೈತಿ, ಸರ್ವರಿಂದ ರೆಸ್ಪಾನ್ಸ್ ಬರ್ತೈತಲ್ಲ ಅದನ್ನು ಸ್ಟೋರ್ ಮಾಡೋಕ್ಕೆ ಒಂದು ಕಾನ್ಸ್ಟ್ ರೆಸ್ಪಾನ್ಸ್ ಅಂಥೇಳಿ ಒಂದೇನು ಮಾಡೋಣ, ವೇರಿಯೇಬಲ್ ಡಿಕ್ಲೇರ್ ಮಾಡಿ. ಸೊ ಈಗ ಯಾರನ್ನು ಕರಿಬೇಕು, ಅವೈಟ್. ಯಾವ ಮೆಥಡ್ ಕರಿಬೇಕು ನೋಡಿರಿ, ಫೆಚ್. ಅಲ್ಲಿನೂ ಫೆಚ್, ಹಳಿದೂ 2 ಸೆಷನ್ ಫೆಚ್ಚನ್ನು ನೋಡಿದ್ರಿ, ಇಲ್ಲಿನೂ ಫೆಚ್ಚನ್ನು. ಆದರೆ ಈ ಫೆಚ್ಚಿಗೆ ನಾವು ಆಲ್ರೆಡಿ ಟೆಸ್ಟ್ ಮಾಡೀವಿ, ಏನೇ API ಟೆಸ್ಟ್ ಮಾಡಿಬಿಟ್ಟಿವಿ. ಈ APIನ ತಂದು ಒಂದೇ ಪ್ಯಾರಾಮೀಟ್ರ್ ಏನು ಕೊಡ್ಬೇಕು, ಇದು ಕೊಡ್ಬೇಕು ನೋಡಿರಿ. ಇನ್ನೊಂದು ಪ್ಯಾರಾಮೀಟ್ರ್ ಕಳಿಸ್ಬೇಕು, ಒಂದು ಇದು ಏನು ಡಬಲ್ ಕೋಟ್ ಕ್ಲೋಸ್ ಆಗಿಂದ ಇದು ಏನು ಕಾಮ ಹಾಕಿ ಮುಂದೆ ಫ್ಲವರ್ ಬ್ರೆಕೆಟ್ ಓಪನ್ ಫ್ಲವರ್ ಬ್ರೆಕೆಟ್ ಕ್ಲೋಸ್. ಇಲ್ಲಿ ನೀವೇನು ಕಳಿಸ್ಬೇಕಂದ್ರೆ ಕೀ ಮತ್ತು ವ್ಯಾಲ್ಯೂ ನಾ ಸದ್ದು ಹೇಳ್ತೀನಿ ಹಂಗೆ ಕಳಿಸ್ಬೇಕು. ಒಂದೇದೇನು ರೀ, ಯಾವ ಮೆಥಡ್ ಅಂತ ಹೇಳಿಲ್ಲ, ಇಲ್ಲಿ ಏನಿದೆ ಡಬಲ್ ಕೋಟ್ನೊಳಗೆ ಪೋಸ್ಟ್. ಯಾವ ಮೆಥಡ್ ರೀ, ನಾವು ಮಾಡಾಕತ್ತಿದ್ದು ಪೋಸ್ಟ್ ಅಂತೇಳಿ ಗೊತ್ತಾಯ್ತು. ಇಲ್ಲಿ ನೋಡಿರಿ, ನೀವು ಎಲ್ಲಿ ನೋಡಿದ್ರಿ ಆ ಸಮಾಧಾನದಿಂದ ನೋಡಿರಿ, ಇಲ್ಲಿ ಪೋಸ್ಟ್ ಅಂತ ಮೆಥಡ್ ಯೂಸ್ ಮಾಡಿವಲ್ಲ, ಅದನ್ನು ನಾ ಏನು ಕಳ್ಸಾಕತ್ತೀನಿ, ರಿಯಾಕ್ಟ್ನಾಗ ಕಳ್ಸಾಕತ್ತೀನಿ. ಎರಡನೇದು ಏನು ರೀ, ಹೆಡ್ಡರ್ಸ್ ಇದ್ರದ್ದು ವ್ಯಾಲ್ಯೂ ಏನು ಫ್ಲವರ್ ಬ್ರೆಕೆಟ್ನೊಳಗೆ ಕಳಿಸ್ಬೇಕು. ನೋಡಿರಿ ಇಲ್ಲಿ ನಾನು ಇಲ್ಲಿ ಕಳಿಸಿದ್ದು ನೋಡಿರಿ, ಹೆಡ್ಡರ್ಸ್ನೊಳಗೆ ಏನು ಕಳಿಸಿದ್ದೆ, ಕಂಟೆಂಟ್ ಟೈಪ್ application.json ಅಂತ ಕಳಿಸಿದ್ನಿಲ್ಲ ರೀ. ಇದನ್ನು ನಾನು ಅಲ್ಲಿನೂ ನೀವು ಬೇಕಾದ್ರೆ ಟೈಪ್ ಮಾಡ್ಬೋದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು ಅಷ್ಟೆ. ಇಲ್ಲಿ ಕಂಟೆಂಟ್ ನೋಡಿರಿ, ಕಂಟೆಂಟ್ CONTENT ಕಂಟೆಂಟ್ ಇದೇನು ಟೈಪ್, ನೀವು ಇಲ್ಲಿ ಹಿಂಗನ ಟೈಪ್ ಮಾಡ್ಬೋದು. ಆಮೇಲೆ ಇದು ಕೀ ಆಯ್ತು, ಇದಕ್ಕೆ ವ್ಯಾಲ್ಯೂ ಏನು ರೀ, ಅಪ್ಲಿಕೇಶನ್ ಬಾರ್ ಏನು ರೀ ಜೇಸನ್. ನೋಡಿರಿ ಇದೇ ಸೇಮ ನಾ ಎಲ್ಲಿ ಮಾಡೀನಿ, ಪೋಸ್ಟ್ಮನ್ದೊಳಗೆ ಕಂಟೆಂಟ್ ಟೈಪ್ ಅಪ್ಲಿಕೇಶನ್ ಜೇಸನ್ ಅಂತ ಬರ್ತೀನಿಲ್ಲ. ಇನ್ನು ಮುಂದೆ ಬಾಡಿದೊಳಗೆ ಇದನ್ನು ಕಳಿಸಿರಲ್ಲ, ಹಂಗನ ನಾನು ಮುಂದೆ ಏನು ಮಾಡ್ತೀನಿ, ಒಂದು ಕಾಮ, ಇದು ಎರಡನೇದು
ಏನಿದೆ ಕೀ, ಮೂರನೇ ಕೀ ಬಾಡಿ. ಆದರೆ ಈ ಬಾಡಿದೊಳಗೆ ಏನಿದೆ ಜೇಸನ್ ಅಂಥೇಳಿ, ಇದು ಕ್ಯಾಪಿಟಲ್ ಜೇಸನ್ ತೊಗೋಬೇಕ್ರೆ. ಜೇಸನ್ ಡಾಟ್ ಸ್ಟಿಂಗಿಫೈ ಅಂತೇಳಿ ಮೆಥಡ್ ಅದ. ಈ ಮೆಥಡ್ ಏನು ಮಾಡ್ತೈತಿ, ಜಾವಾ ಸ್ಕ್ರಿಪ್ಟಿಂದ ಜೇಸನ್ ಮೆಥಡಿಗೆ ಕನ್ವರ್ಟ್ ಮಾಡ್ತೈತಿ. ಸಣ್ಣ ಜೇಸನ್ ಮೆಥಡ್ ಏನು ಮಾಡ್ತೈತಿ, ಜೇಸನ್ ಮೆಥಡ್ನಿಂದ ಜಾವಾ ಸ್ಕ್ರಿಪ್ಟಿಗೆ ಕನ್ವರ್ಟ್ ಮಾಡ್ತೈತಿ. ಹಂಗೆ ಇದು ಏನು ಮಾಡ್ತೈತಿ, ದೊಡ್ಡ ಜೇಸನ್ನೇ ಜಾವಾ ಸ್ಕ್ರಿಪ್ಟ್ನಿಂದ ಜೇಸನ್ ಮೆಥಡಿಗೆ ಕನ್ವರ್ಟ್ ಮಾಡ್ತೈತಿ. ಜೇಸನ್ ಹೆಂಗೆ ರೀ, ಫ್ಲವರ್ ಬ್ರ್ಯಾಕೆಟ್ ಓಪನ್, ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್. ಒಂದೇದು ಇಲ್ಲಿ ಹಂಗೆ ನೀವು ಏನು ಕಾಲಮ್ ನೇಮ್ ಬರ್ದಿರಲ್ಲ, ಯಾಕಪ್ಪ ಅಂತಂದ್ರೆ ಅಲ್ಲಿ ನಾವು ಎದ್ರೊಳಗೆ ಸರ್ವರ್ದೊಳಗೆ ಹಂಗೆ ತೊಗೊಂಡಿವಲ್ಲ. ಎಸ್ ನೇಮ್ ಯಾರ ಕಡೆ ಐತ್ರಿ, ಶಿವನ ಕಡೆ ಐತಿ. ನೆಕ್ಸ್ಟ್ ಶಿವನು ವೇರಿಯಬಲ್ ಆತ. ಸೊ ನೆಕ್ಸ್ಟ್ ಇನ್ನೊಂದು ಕಾಲಮ್ ಹೆಸರೇನೆ ಮೊಬೈಲ್. ಸೊ ಈ ಮೊಬೈಲ್ ಅನ್ನೋದು ಯಾರ ಕಡೆ ಐತಿ, ಶಿವಾನಿ ಕಡೆ ಐತಿ. ಸೊ ಇದು ಕೀ, ಇದು ವ್ಯಾಲ್ಯೂ ಏನು ರೀ, ಶಿವಾನಿ. ಇಷ್ಟು ಪಾಸ್ ಮಾಡಿದರೆ ಮುಗಿದು ಹೋತು. ಸೊ ಈಗ ಇಷ್ಟೆಲ್ಲ ಆದಮೇಲೆ ಸೊ ಇದು ಎಲ್ಲಿ ತನಕ ಬಂತು ರೀ, ರೆಸ್ಪಾನ್ಸ್ ಈ ಫೆಚ್ ಮಟ್ಟ ಆತ. ಈ ಬ್ರೆಕೆಟ್ ಆದಮೇಲೆ ನೆಕ್ಸ್ಟ್ ಅಲ್ಲಿಂದ ಏನು ಬರ್ತೈತಲ್ಲ ಅದನ್ನು ಚೆಕ್ ಮಾಡ್ತೀನಿ. ಇಫ್ ಏನು ರೀ ರೆಸ್ಪಾನ್ಸ್ ಬಂದಿರ್ತೈತಲ್ಲ ಅದು ಓಕೆ ಅಂದರೆ 201 ಬಂದಿತ್ತಪ್ಪ ಅಂತಂದರೆ ನಾನೇನು ಮಾಡ್ಬಿಡ್ತೀನಿ, ಒಂದು ಅಲರ್ಟ್ ಮೆಸೇಜ್, ಅಲರ್ಟ್ ಓಕೆ ಸೇವ್ಡ್, ಡೇಟಾ ಸೇವ್ಡ್ ಅಂತೇಳಿ ಒಂದು ಅಲರ್ಟ್ ಕೊಡೋಣ. ಡೇಟಾ ಸೇವ್ಡ್ ಆದರೆ ಎಲ್ಸ್ ಪಾರ್ಟ್ನೊಳಗೆ ನಾಟ್ ಸೇವ್ಡ್, ಏನರ ಎರರ್ ಐತೆ ಅನ್ನಂಗೆ. ಅಲರ್ಟ್ ಅನ್ನೋದು ಒಂದು ಡಿಸ್ಪ್ಲೇ ಮೆಸೇಜ್ ಅದು, ನಾಟ್ ಸೇವ್ಡ್. ಫೈನ್. ಇಷ್ಟಾದಮೇಲೆ ಈಗ ಏನು ಉಳಿತ್ರಿ, ಕಂಟ್ರೋಲ್ ಎಸ್ ಮುಗೀತು. ಸೊ ಈಗ ಆನಂದನ ಕ್ರಿಯೇಟ್ ಮಾಡಿದೆ ಹೌದ್ರೆ. ಸೊ ಈಗ ಏನಾಯ್ತು, ಇಷ್ಟೂ ಇನ್ನೊಂದು ಸ್ವಲ್ಪ ಕೆಳಗಿಸಿದ್ರೆ ಬರ್ಬೇಕು. ಹಾಂ ನೋಡಿ, ಆನಂದ್ ಏನು ಮಾಡ್ಬಿಡ್ತಾನೆ, ಆನಂದ್ ಇನ್ನೊಂದು ಸಲ ರಿಪಿಟೇಷನ್. ಆನಂದ್ ಏನು ಮಾಡ್ಬಿಡ್ತಾನೆ, ಇದನ್ನ ಕಾಲ್ ಮಾಡ್ತಾನೆ. ಕಾಲ್ ಮಾಡಿದ ಮ್ಯಾಗ ಇಷ್ಟೂ ಪ್ಯಾರಾಮೀಟ್ರ್ ಕಳಿಸ್ತಾನೆ ನೋಡಿರಿ ಇಲ್ಲಿತಾನೆ. ಮತ್ತು ಇದು ಆನಂದ್ ಅನ್ನೋದು ಇಲ್ಲಿ ಓಪನ್ ಬ್ರೆಕೆಟ್ ಆದ್ಮೇಲೆ ಇಲ್ಲಿ ಕ್ಲೋಸಿಂಗ್ ಬ್ರೆಕೆಟ್, ಇದನ್ನು ನೆನ್ಪಿಡ್ಬೇಕು. ಇದು ಇಷ್ಟು ಮೆಥಡ್ ನೋಡಿ ಇಷ್ಟೂ ಕಳಿಸಿದೆ. ಈ ಫೆಚ್ ಅನ್ನೋ ಮೆಥಡ್ ಇಲ್ಲಿ ಒಂದನೇ ಪ್ಯಾರಾಮೀಟ್ರ್ ಏನು ರೀ, ಎ ಪಿ ಐ ಕಾಮ, ಎರಡನೇ ಪ್ಯಾರಾಮೀಟ್ರ್ ನೋಡಿರಿ ಇಲ್ಲಿಂದ ಇಲ್ಲಿ ತನ. ಇವೇನು ಕೀ ಮತ್ತು ವ್ಯಾಲ್ಯೂ ಒಂದೇದ ಮೆಥಡ್. ಆಮೇಲೆ ಹೆಡ್ರ್ನೊಳಗೆ ಮತ್ತು ಇನ್ನೊಂದು ಏನು ಫ್ಲವರ್ ಬ್ರ್ಯಾಕೆಟ್ನೊಳಗೆ ಕಂಟೆಂಟ್ ಟೈಪ್ ಅಪ್ಲಿಕೇಶನ್. ಮುಂದೆ ಬಾಡಿದೊಳಗೆ ಏನು ಹೋಗ್ಬೇಕು, ಅಲ್ಲಿ ರಿಕ್ವೆಸ್ಟ್ ಡಾಟ್ ಬಾಡಿ ಅಂತ ಬರೆದಿದ್ರಿ, ಈ ಬಾಡಿ ಅಲ್ಲಿಗೆ ಹೋಗ್ತೈತಿ. ಸೊ ಈಗ ಸಿಂಕ್ ಆಗತ್ತೆ ನಮಗೆ ಹೌದ್ರೆ. ನೆಕ್ಸ್ಟ್ ಏನು ಮಾಡ್ಬೇಕು, ಇದನ್ನು ಡಿಸೈನ್ ರೆಡಿ ಮಾಡ್ಬೇಕು. ಡಿಸೈನ್ ಏನು ರೆಡಿ ಮಾಡ್ಬೇಕು ರೀ, ಇನ್ಪುಟ್ ಟೈಪ್ ಟೆಕ್ಸ್ಟ್ ಬಾಕ್ಸ್ ಹೆಂಗೆ ತೊಗೊಳೋದು ಅಂತ ಹೇಳತ್ತೀನಿ. ಇನ್ಪುಟ್ ಅದರ ಟೈಪ್ ಏನು ರೀ, ಟೈಪ್ ಟೆಕ್ಸ್ಟ್. ಇಷ್ಟು ಬರೆದು ಬಿಟ್ರೆ ಮುಗಿದೋತು. ನೆಕ್ಸ್ಟ್ ಇನ್ನೊಂದು ವ್ಯಾಲ್ಯೂ ಅಂತೈತಿ. ವ್ಯಾಲ್ಯೂ ಇದಕ್ಕೆ ಏನು ರೀ, ಶಿವ ಒಂದೇ ವೇರಿಯಬಲ್. ನೆಕ್ಸ್ಟ್ ಇಲ್ಲೈತಿ ನೋಡಿರಿ, ಆನ್ ಚೇಂಜ್ ಅಂತೈತಿ. ಈ ಆನ್ ಚೇಂಜ್ ಏನು ಮಾಡ್ತೈತಿ ಅಂದರೆ, ಆ ಟೆಕ್ಸ್ಟ್ ಬಾಕ್ಸ್ನಾಗ ನೀವು ಟಕ್ ಅಂತ ಒಂದು ಹೊಡೆದ್ರಪ್ಪ ಅಂತಂದ್ರೆ ಈ ಇವೆಂಟ್ ಕಾಲ್ ಆಗುತ್ತೆ. ಇಲ್ಲಿ ಫ್ಲವರ್ ಇದು ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್ನೊಳಗೆ ಈ ಇವೆಂಟ್, ಈ ಅಂದರೆ ಇವೆಂಟ್. ಮುಂದೆ ಒಂದು ಅರೋ ಮಾರ್ಕ್ನೊಳಗೆ ಯಾರನ್ನ ಕಾಲ್ ಮಾಡ್ಬೇಕು ರೀ, ಸೆಟ್ ಶಿವಾನ್ ಕಾಲ್ ಮಾಡ್ಬೇಕು. ಆದರೆ ಆ ಫಂಕ್ಷನ್ ಕಾಲ್ ಮಾಡಿ ಯಾವಾಗ ಇಲ್ಲಿ ಏನು ಸೆಟ್ ಆಗಬೇಕು, ಈ ಡಾಟ್ ಟಾರ್ಗೆಟ್ ಡಾಟ್ ವ್ಯಾಲ್ಯೂ. ನೀವು ಏನು ಇಲ್ಲಿ ವ್ಯಾಲ್ಯೂ ಬರೆದಿರ್ತಿರಲ್ಲ ಅದು ಎಲ್ಲ ಯಾರ ಕಡೆ ಹೋಗ್ಬೇಕು, ಶಿವಾನ್ ಕಡೆ ಹೋಗ್ಬೇಕು. ಇಲ್ಲಿ ಇಲ್ಲಿ ಫಾರ್ ಎಕ್ಸಾಂಪಲ್ ಎಸ್ ಅಂತ ಹೊಡೆದ್ರೆ ಎಸ್ ಆನ್ ಚೇಂಜ್, ಟಕ್ ಅಂತ ಎಸ್ ಅಂತ ಹೊಡೆದ್ರೆ ಇವೆಂಟ್ ಫೈರ್ ಆತು. ಇವೆಂಟ್ ಫೈರ್ ಆದ್ಗಳೇ ಸೆಟ್ ಶಿವಾನ್ ಕಡೆ ಹೋತು. ಅಲ್ಲಿ ಏನಾತ್ರಿ, ಸೆಟ್ ಶಿವಾನಿಂದ ಶಿವಾಗ ಏನಾತ, ಈ ಶಿವಾಗ ಆ ವ್ಯಾಲ್ಯೂ ಡಿಕ್ಲೇರ್ ಆತು. ಇಷ್ಟ ಇದು ಹೌದ್ರೆ. ನೆಕ್ಸ್ಟ್ ಬೇಕಾದ್ರೆ ನೀವು ಪ್ಲೇಸ್ ಹೋಲ್ಡರ್ ಅಂತ ಒಂದೈತಿ. ಸೊ ಎಂಟರ್ ನೇಮ್, ENTER ಎಂಟರ್ ಸ್ಟೂಡೆಂಟ್ ನೇಮ್. ಇದು ಏನೈತಿಲ್ಲ ತೋರಿಸ್ತೈತಿ ಸ್ಟೂಡೆಂಟ್ ನೇಮ್. ಇಷ್ಟಾದ್ರೆ ಸಾಕ್ರಿ. ಇದನ್ನು ಹೆಂಗೆ ಕ್ಲೋಸ್ ಮಾಡೋದು, ಒಂದು ಫ್ರಂಟ್ ಸ್ಲ್ಯಾಶ್ ಆಮೇಲೆ ಆ್ಯಂಗಲ್ ಬ್ರ್ಯಾಕೆಟ್, ಇದು ಮುಗೀತು. ಇದ್ರಂಗೆ ನಾ ಏನು ಮಾಡ್ಕೋಬೇಕು, ಇನ್ನೊಂದು ಮೊಬೈಲ್ ನಂಬರ್ ಅಂತ ತೊಗೋಬೇಕಲ್ರಿ. ಸೊ ಇಲ್ಲಿ ಮೊಬೈಲ್ ನಂಬರ್ ತೊಗೋತೀನಿ. ಮೊಬೈಲ್ ನಂಬರ್ದೊಳಗೆ ಏನು ಬೇಕು, ಎರಡನೇದು ಶಿವಾನಿ ಬರ್ಬೇಕಲ್ಲ, ಇಲ್ಲಿ ಶಿವಾನಿ ಬರ್ಬೇಕು. ಇಲ್ಲಿ ಏನಾಗ್ಬೇಕು, ಸೆಟ್ ಶಿವಾನಿ ಅಂತ ಆಗ್ಬೇಕು. ಅದಕ್ಕೆ ಅಕ್ಕಿಗೆ ಸೆಟ್ ಆಗುತ್ತೆ. ಸೊ ಎಂಟರ್ ಮೊಬೈಲ್ ನಂಬರ್ ಇದೆ, ಸಾರಿ ಇದು ಏನಾಗ್ಬೇಕು, ಇದೊಂದು ಚೇಂಜ್ ಆಗ್ಬೇಕು. ಎಂಟರ್ ಮೊಬೈಲ್, ಎಂಟರ್ ಏನು ರೀ ಮೊಬೈಲ್. ಇಲ್ಲಿ 2 ಆರ್ ಆಗ್ಯಾವ, ನಾವು ಒಂದು 6 ತೆಗಿನ. ಓಕೆ, ಇವು ಎರಡೂ ಆದಮೇಲೆ ನೆಕ್ಸ್ಟ್ ಏನಾಗ್ಬೇಕು ರೀ, ನನಗೆ ಒಂದು ಬಟನ್ ಬೇಕಲ್ಲ. ಬಟನ್ ಹೆಂಗೆ ತೊಗೊಳೋದು, ಯು ಕ್ಯಾನ್ ಗೋ ಫಾರ್ ಅ ಬಟನ್. ಇದಕ್ಕೆ ಟೈಪ್ ಇದ್ರಾಗ ಬಟನ್ ಅಂತ ಹಾಕ್ತೀನಿ ಹೌದ್ರೆ. ಸೊ ಈಗ ಒಂದು ಇವೆಂಟ್ ಕರಿಬೇಕು, ಆನ್ ಕ್ಲಿಕ್. ಯಾವಾಗ ಆನ್ ಕ್ಲಿಕ್ ಮಾಡ್ತೀವಲ್ಲ ಯಾರು ಬರ್ಬೇಕು ರೀ, ಆನಂದ್ ಬರ್ಬೇಕು. ಆನಂದ್ ಏನು ಮಾಡ್ತಾನೆ,
ಅಲ್ಲಿ ಹೋಗಿ ಏನೇನು ಮಾಡ್ಬೇಕಂತೇಳಿ ಅವನ ಹೇಳ್ತಾರೆ, ಆನಂದ್ ಹೇಳ್ತಾನೆ. ಇದ್ರಾಗ ಏನಂತೀನಿ, ಸೇವ್ ಬಟನ್ ಹೆಸರು ಸೇವ್ ಡೇಟಾ ಇದು ತೋರಿಸ್ತೈತಿ. ಫೈನ್, ಇನ್ನೇನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇದು ಟೆಕ್ಸ್ಟ್ ಬಾಕ್ಸ್, ಟೆಕ್ಸ್ಟ್ ಬಾಕ್ಸ್. ಇದ್ರೊಳಗೆ ಸೆಟ್ ಶಿವ ಅಂತ ಕಾಲ್ ಮಾಡೀನಿ. ಇದ್ರೊಳಗೆ ಏನೋ ಬರೆದ್ರೆ ಯಾರಿಗೆ ಸೆಟ್ ಆಕೈತಿ ರೀ, ಶಿವಾಗ ಹೋಗ್ತೈತಿ. ಇದು ಎರಡನೇ ಟೆಕ್ಸ್ಟ್ ಬಾಕ್ಸ್, ಶಟ್ ಶಿವಾನಿ ಅಂತ ಕಾಲ್ ಮಾಡೀನಿ. ಇದು ಇಲ್ಲಿ ಏನೋ ಈ ಟೆಕ್ಸ್ಟ್ ಬಾಕ್ಸ್ನಾಗ ಯಾರು ಬರೆದ್ರೆ ಎಲ್ಲಿ ಹೋಗ್ತೈತಿ, ಶಿವಾನಿಗೆ ಹೋಗ್ತೈತಿ. ಇದು ಬಟನ್ ಇದೆ. ಈ ಬಟನ್ನೊಳಗೆ ಆನ್ ಕ್ಲಿಕ್ ಯಾರನ್ನ ಕಾಲ್ ಮಾಡೀನಿ, ಆನಂದನ ಕಾಲ್ ಮಾಡೀನಿ. ಆನಂದ್ ಬಂದ, ಈ ಎ ಪಿ ಐ ಕಾಲ್ ಮಾಡಿದ. ಎ ಪಿ ಐ ಕಾಲ್ ಮಾಡೋದ್ರ ಜೊತೆಗೆ ಏನು ಕಳಿಸಿದ, ನನ್ನ ಮೆಥಡ್ ಪೋಸ್ಟ್ ಕಂಟೆಂಟ್ ಟೈಪ್ ಅಪ್ಲಿಕೇಶನ್ ಐತಿ. ನಾವು ಹೋಗೋ ಹೊತ್ನ್ಯಾಗ ನನ್ನ ಬಾಡಿದೊಳಗೆ ಏನೋ ಎಸ್ ನೇಮಿಗೆ ಏನು ಸೆಟ್ ಮಾಡೋ, ಈ ಕೀಗೆ ಶಿವಾದೊಳಗೆ ಏನೈತಲ್ಲ ವ್ಯಾಲ್ಯೂ ಅದನ್ನು ಸೆಟ್ ಮಾಡು, ಮೊಬೈಲ್ ಕೀಗೆ ಶಿವಾನಿದೊಳಗೆ ಏನೈತಲ್ಲ ಅದನ್ನು ಸೆಟ್ ಮಾಡು ಅಂತ ಹೇಳಿದ. ಸೊ ಎವ್ರಿಥಿಂಗ್ ಈಸ್ ರೆಡಿ. ಈಗ ನಾವು ಏನು ಮಾಡ್ಬೇಕು, ಏನು ಈ ಸದ ರನ್ ಮಾಡಿಬಿಟ್ರೆ ನೋಡೋಣ. NPM ಸ್ಟಾರ್ಟ್ ಲಾಸ್ಟ್ ಇದೆ, ರನ್ ಮಾಡಿ. ಇದು ಬ್ರೌಸರಿಗೆ ಕನೆಕ್ಟ್ ಆಗುತ್ತೆ. ಬ್ರೌಸರಿಗೆ ಕನೆಕ್ಟ್ ಆದಮೇಲೆ ಯು ಕ್ಯಾನ್ ಸಿ ಅಲ್ಲಿ ಏನೇನಾಗತ್ತೆ ಅಂತ ನೋಡೋಣ. ಫೈನ್, ಸರ್ವರ್ ಈಸ್ ಸ್ಟಾರ್ಟಿಂಗ್. ಓಕೆ, ಇಟ್ಸ್ ಲೋಡಿಂಗ್. ಲೋಡ್ ಆಗೋ ತನಕ ವೇಟ್ ಮಾಡಬೇಕು ನಾವು. ಸೊ ಎಂಟ್ರೆ ಸ್ಟೂಡೆಂಟ್ ನೇಮ್ ಹೌದ್ರೆ. ಸೊ ಇಲ್ಲಿ ಶಿವಪ್ರಕಾಶ್ ಅಂತೇಳಿ ಬರಿತೇನೆ, ಶಿವಪ್ರಕಾಶ್. ಆ ಶಿವಪ್ರಕಾಶ್ ಅಂತೇಳಿ ಒಬ್ಬ ಹುಡುಗ ಬಂದ, ಅವನದು ಎಂಟ್ರಿ ಆಗ್ಬೇಕು ನನಗೆ. ಸೊ ಇಲ್ಲಿ ನಾನು ಏನು ಮಾಡ್ಬಿಡ್ತೀನಿ, 5656565656 ಅಂತೇಳಿ ಅವನ ಮೊಬೈಲ್ ನಂಬರ್ ಬರೆದೆ. ಇಲ್ಲಿ ಸೇವ್ ಡೇಟಾ ಅಂತ ಹೊಡೆದೆ, ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಈಗ ಇದನ್ನು ಎಲ್ಲಿ ಚೇಂಜ್ ಚೆಕ್ ಮಾಡ್ಬೇಕ್ರಿ, ಡೇಟಾ ಬೇಸಿಗೆ ಹೋಗ್ತೀನಿ. ಇಲ್ಲಿ ಸಿಲೆಕ್ಟ್ ಸ್ಟೂಡೆಂಟ್ ಇನ್ಫೋ ಅಂತ ಹೊಡಿತೀನಿ. ನೋಡಿರಿ, ಶಿವಪ್ರಕಾಶ್ 565656. ಈಗ ಸೊ ಇನ್ನೊಮ್ಮೆ ಇದನ್ನು ರಿವಿಷನ್ ಮಾಡೋ ಸಮಯ ಲಾಸ್ಟ್ ಒಂದು 2 ನಿಮಿಷದೊಳಗೆ ಇದನ್ನು ಏನು ಎಲ್ಲ ಹಕ್ಕಿಕತ್ತೆ ಇನ್ನೊಂದು ಸಲ ಹೇಳ್ಬಿಡ್ತೀನಿ. ಸೊ ಫಸ್ಟಿಗೆ ಏನಾತ್ರಿ, ಬ್ರೌಸರ್ನಾಗ ಏನು ಕಾಣಕತ್ತೆ. ಸೊ ಇದನ್ನು ರಿಫ್ರೆಶ್ ಹೊಡೆದ್ರೆ ಸೊ ಎಂಟರ್ ಸ್ಟೂಡೆಂಟ್ ನೇಮ್ ಆ್ಯಂಡ್ ಎಂಟರ್ ಮೊಬೈಲ್ ನಂಬರ್, ಒಂದು ಸೇವ್ ಡೇಟಾ, ಇದೊಂದು ಟೆಕ್ಸ್ಟ್ ಬಾಕ್ಸ್. ಸೊ ಡಿಸೈನಿಂಗ್ ಪಾರ್ಟ್ ಆಮೇಲೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಇದು ಏನಿದೆ ಬಟನ್, ಯಾವಾಗ ಈ ಬಟನ್ ಹೊಡಿತೀನಲ್ಲ ಸೊ ಏನೇನಾಗುತ್ತೆ, ವೆನ್ ಐ ಕ್ಲಿಕ್ ದಿಸ್ ಬಟನ್ ಹೌದ್ರೆ. ಸೊ ಎಲ್ಲೈತಿ ಬಟನ್, ಈ ಬಟನ್ದಾಗ ಇಲ್ಲೇ ಐತ್ರಿ ಬಟನ್ ಕ್ಲಿಕ್ ಮಾಡಿದ್ಗಳು ಯಾರನ್ನ ಕಾಲ್ ಮಾಡಂತ ಹೇಳೀನಿ, ಆನಂದನ ಕಾಲ್ ಮಾಡಂತ ಹೇಳೀನಿ. ಆನಂದ್ ಎಲ್ಲದಾನ, ಇಲ್ಲದಾನ. ಆನಂದನ ಕಾಲ್ ಮಾಡಿದಾಗ ಆನಂದನ ಒಳಗೆ ಏನು ಬರ್ಕೊಂಡ ನಾವು, ಈ ಎ ಪಿ ಐ ಕಾಲ್ ಮಾಡ್ಯಾನ. ಅಂದ್ರೆ 5001ಗೆ ಹೋಗೈತಿ, ಅಲ್ಲಿ ಎ ಪಿ ಐ ಸಿದ್ದು ಅಂತ ಹುಡುಕ್ಯಾಡಕತ್ತೆ. ಎ ಪಿ ಐ ಸಿದ್ದು ಅಂತಂದ್ರೆ ಈಗ ನಾ ಸರ್ವರ್ಗೆ ಹೋಗಿ ಚೆಕ್ ಮಾಡ್ಬೇಕಿಲ್ಲ ರೀ. ಸೊ ಇಲ್ಲಿ ಫಸ್ಟ್ ಇಲ್ಲಿ ಬಂದೆ 5001ನ್ಯಾಗ ಅದೀನಿ. ಇಲ್ಲಿ ಎ ಪಿ ಐ ಸಿದ್ದು ಅಂತ ಹುಡುಕ್ತು, ಇಲ್ಲಿ ಸಿಕ್ಕ. ಆಮೇಲೆ ಇದನ್ನ ಕಂಟ್ರೋಲ್ ಏನು ಮಾಡ್ತಾನೆ, ಪ್ರಶಾಂತಕ್ಕೆ ಕಳಿಸ್ತಾನೆ. ಪ್ರಶಾಂತನ ಮೇಲೆ ಡಬಲ್ ಕ್ಲಿಕ್ ಮಾಡಿರಿ, ಇಲ್ಲಿ ಪ್ರದೀಪ್ನೊಳಗದಾನ. ಅಂದ್ರೆ ನಾ ಎಲ್ಲಿಗೆ ಹೋಗ್ಬೇಕು, Pradeep.js ಫೈಲಿಗೆ ಹೋಗ್ಬೇಕು. ಸೊ ಇಲ್ಲಿ ಪ್ರಶಾಂತಂದು ಎಲ್ಲ ನನಗೇನು ಸಿಕ್ತು, ಕೋಡ್ ಸಿಕ್ತು. ಇಲ್ಲಿ ನೋಡಿರಿ, ಪ್ರಶಾಂತ್ ಅಂದಲ್ಲಿ ಅವ ಫಸ್ಟಿಗೆ ಏನು ಮಾಡ್ಯಾನ, ಎಸ್ ನೇಮ ಮತ್ತು ಎಸ್ ಮೊಬೈಲ್ ನಂಬರ್ ತೊಗೊಳೋಣ. ನೋಡಿರಿ, ಇವು ಎರಡು ಎಸ್ ನೇಮ ಮತ್ತು ಮೊಬೈಲ್ ಇವಕ್ಕೆ ಎಲ್ಲಿ ವ್ಯಾಲ್ಯೂ ಸೆಟ್ ಆಕೈತಿ, request.body. ನೋಡಿರಿ, ಬಾಡಿ ಅಂತ ಎಲ್ಲಿ ಬರ್ದಿರಿ, ಇಲ್ಲಿ ನೀವು ಜೇಸನ್ನೊಳಗೆ ಬಾಡಿ ಕಳ್ಸಾಕತ್ತೀರಿ ನೋಡಿರಿ ಕ್ಲೈಂಟ್ನೊಳಗೆ. ಈ ಬಾಡಿಗೆ ಎಸ್ ನೇಮ್ಗೆ ಏನು ಕಳ್ಸಾಕತ್ತೀರಿ, ಶಿವಾಂದು ವ್ಯಾಲ್ಯೂ ಕಳ್ಸಾಕತ್ತೀರಿ. ಮೊಬೈಲ್ ಕ್ಯಾರ್ಗದ ಶಿವಾನಿ ಬಲ್ಲಿದ್ದ ವ್ಯಾಲ್ಯೂ ಕಳ್ಸಾಕತ್ತೀರಿ. ಅವು ಸೀದಾ ಎಲ್ಲಿ ಬಂದು ರೀ, ಇಲ್ಲಿ ಬಂದು ಎಲ್ಲಿ ಸ್ಟೋರ್ ಆದೋ, ಎಸ್ ನೇಮ ಮತ್ತು ಮೊಬೈಲ್ನಾಗ ಸ್ಟೋರ್ ಆದೋ. ಸೊ ನನಗೆ ಗೊತ್ತಾಗಲಿ ಅಂತೇಳಿ ಇಲ್ಲಿ ನೋಡಿರಿ, ಇದನ್ನೇ ಎಕ್ಸಿಕ್ಯೂಟ್ ಮಾಡಿಂದ ಇಲ್ಲಿ ಶಿವಪ್ರಕಾಶ ಮತ್ತು ಏನು ಬಂದೈತಿ, ಇಲ್ಲಿ ನಾನು ಸುಮ್ಮನೆ ನನಗೆ ಟೆಸ್ಟ್ ಮಾಡೋಕೆ ಬರೆದಿದ್ದಾನೆ, ಇಲ್ಲಿ ತನಕ ಬರ್ತೈತಿಲ್ಲ ಅಂತ ನೋಡೋಕೆ. ಆಮೇಲೆ ಮಾಂತು ಅಂತೇಳಿ ಒಂದು ಕ್ವೈರಿ ಬರ್ದೇನಿ, ಇನ್ಸೈಟ್ ಇಂಟು ಆಯ್ತದ ಹೌದ್ರೆ. ನೆಕ್ಸ್ಟ್ ರಿಸಲ್ಟ್ ಪ್ರವೀಣ್ ಅಂದರೆ ಏನು ಅಂತ ಗೊತ್ತಾಗಬೇಕು. ಈಗ ಪ್ರವೀಣ್ ಎಲ್ಲದಾನ, ಮಿಥುನ್.jsನಾಗ ಅದಾನ. ಮಿಥುನನ ಬಲ್ಲಿ ಹೋಗ್ತೀನಿ, ಪ್ರವೀಣನ ಹುಡುಕಾಡ್ತೀನಿ. ಓಕೆ, ವಿಜಯ್ ಕಾಲೇಜಿಗೆ ಡಾಟಾಬೇಸಿಗೆ ಕನೆಕ್ಟ್ ಮಾಡೋರು ಯಾರು ರೀ, ಪ್ರವೀಣ್ ಎಲ್ಲಿಂದ ಬಂದ, MySQLನಿಂದ ಬಂದಾನ. MySQLನಾಗ ಮೆಥಡ್ ಎಲ್ಲಿದಾವೆ, ಎಲ್ಲ ಮೆಥಡ್ ಯಾರ ಕಡೆ ಅದಾವೆ, ಪ್ರವೀಣನ ಕಡೆ ಬಂದು. ಈಗ ನೋಡಿರಿ, ಪ್ರವೀಣನ ಕಡೆ ಪ್ರವೀಣ್ ಡಾಟ್ ಅಂತ ಹೊಡ್ಯಾನ ಕ್ವೈರಿ ಅಂತ ಬಂತು. ಯಾಕಂದ್ರೆ MySQLನಿಂದ ಪ್ರವೀಣ್ ಇನಿಷಿಯಲೈಸ್ ಆಗಿದ್ದ, ಅದಕ್ಕೆ ಕ್ವೈರಿ ಅನ್ನೋ ಮೆಥಡ್ ಎಲ್ಲಿ ಬರ್ದಂಗೆ ಆಯ್ತು, MySQL 2ನಾಗಿನಿಂದ MySQLಗೆ ಬಂತು, MySQLನಿಂದ ಪ್ರವೀಣಿಗೆ ಬಂತು. ಅವಾಗ ಏನಾಯ್ತು, ಇದು ಬಂತು. ನೆಕ್ಸ್ಟ್ ಮಾಂತೂನ್ ಬಲ್ಲಿ ಏನೈತಿ, ಇನ್ಸರ್ಟ್ ಕ್ವರಿ ಐತಿ. ಈ ಇನ್ಸರ್ಟ್ ಕ್ವರಿಗೆ ಇಲ್ಲಿ ವ್ಯಾಲ್ಯೂ ಎಲ್ಲಿಂದ ಪಾಸ್ ಮಾಡಾಕತ್ತೀನಿ, ಅರೇದೊಳಗೆ ನೋಡಿರಿ, ಸ್ಕ್ವೇರ್ ಬ್ರ್ಯಾಕೆಟ್ ಓಪನ್, ಸ್ಕ್ವೇರ್ ಬ್ರ್ಯಾಕೆಟ್ ಕ್ಲೋಸ್,
ಎಸ್ ನೇಮ್ ಮತ್ತು ಮೊಬೈಲ್ ನಂಬರ್ ಕಳಿಸಿದೆ. ಇಲ್ಲಿ ರಿಸ್ಪಾನ್ಸ್ ಇದು ಏನು ಬಂತು, ಎಲ್ಲ ಬರೋಬ್ಬರಿ ಆದರೆ ರಿಸ್ಪಾನ್ಸ್ ಓಕೆ ಸ್ಟೇಟಸ್ ಕೋಡ್, ಇಲ್ಲಿಕ್ಕಂದ್ರೆ ಎರರ್. ಹೋದರೆ ಇಲ್ಲಿಂದ ಏನತ್ತೆ ರಿಸ್ಪಾನ್ಸ್ ಬಂತು. ರಿಸ್ಪಾನ್ಸ್ ಬಂದ್ಗಳೇನ ಮತ್ತು ನಾ ಇಲ್ಲಿಗೆ ಬಂದೆ ಕ್ಲೈಂಟಿಗೆ ಬಂದೆ. ಇಫ್ ರಿಸ್ಪಾನ್ಸ್ ಈಸ್ ಓಕೆ, ಇಲ್ಲೇ ಬಾಡಿದೊಳಗೆ ಶಿವ ಅದಾನ. ಇದೊಂದಿಷ್ಟು ತೋರಿಸ್ಬಿಡ್ತೀನಿ. ಶಿವ ಎಲ್ಲಿ, ಶಿವಾಗ ವ್ಯಾಲ್ಯೂ ಎಲ್ಲಿಂದ ಬಂದವ ನೋಡಿರಿ. ಸೆಟ್ ಶಿವ ಎಲ್ಲಿ ಮಾಡೀನಿ ನೋಡಿರಿ, ಸೆಟ್ ಶಿವ. ಹೋದರೆ ಎಲ್ಲಿ ಇನ್ಪುಟ್ ಟೆಕ್ಸ್ಟ್ ಬಾಕ್ಸ್ನೊಳಗೆ ಸೆಟ್ ಶಿವಾನ್ ಕಾಲ್ ಮಾಡೀನಿ. ಆನ್ ಚೇಂಜ್ನೊಳಗೆ ಈ ಕೋಡ್ ಬರ್ದೀನಿ. ಸೊ ಹೀಗಾಗಿ ಶಿವಾನ್ ಕಡೆ ಟೆಕ್ಸ್ಟ್ ಬಾಕ್ಸ್ ಒಂದಿದ್ದು ಹೊಂಟಾವ, ಶಿವಾನ್ ಕಡೆ ಎರಡನೇ ಟೆಕ್ಸ್ಟ್ ಬಾಕ್ಸದ್ದು ವ್ಯಾಲ್ಯೂ ಹೊಂಟಾವ. ಅದು ಎಲ್ಲ ಹೋಗಿ ಎಲ್ಲಿಗೆ ಹೋತ, ರಿಕ್ವೆಸ್ಟ್ ಡಾಟ್ ಬಾಡಿಗೆ ಹೋತ, ಸರ್ವರ್ಗೆ ಹೋಗಿ ಎಲ್ಲನೂ ಇನ್ಸರ್ಟ್ ಆತು. ಎದ್ರ ಥ್ರೂ ಹೋತ, ಈ ಫೆಚ್ ಮೆಥಡ್ನೊಳಗೆ ಇಷ್ಟೂ ಕಳಿಸೀನಿ. ಏನು ಎ ಪಿ ಐ ಜೊತೆಗೆ ವಿತ್ ಬಾಡಿನೂ ಕಳಿಸೀನಿ. ಹೀಗಾಗಿ ಅಲ್ಲಿಗೆ ಹೋತ. ನೆಕ್ಸ್ಟ್ ರಿಸ್ಪಾನ್ಸ್ ಓಕೆ ಇತ್ತಂದ್ರೆ ಡಾಟಾ ಸೇವ್ಡ್ ಅಲ್ಲಿಗೆ ಬರಾಕತ್ತೈತಿ. ಆಮೇಲೆ ಸೊ ಇಲ್ಲಿಕಂದ್ರೆ ನಾಟ್ ಸೇವ್ಡ್ ಅಂತ ಬರಾಕತ್ತೈತಿ. ಟೋಟಲಿ ಇದು ಏನು ಮಾಡಾಕತ್ತೈತಪ್ಪ ಅಂತಂದ್ರೆ ಇನ್ಸರ್ಟ್ ಮಾಡಾಕತ್ತೈತಿ. ಲಾಸ್ಟ್ ಬೇಕಾದ್ರೆ ಇನ್ನೊಂದು ಸಲ ನಾನು ಕವಿತಾ ಅಂತ ಹೊಡಿತೀನಿ. ಓಕೆ, ಸೊ ಇಲ್ಲಿ ಸೊ ನಂದು ನಂಬರ್ ಕೊಡ್ತೀನಿ 9886 ಓಕೆ 8208 ಸೊ ಕೊಟ್ಮೇಲೆ ಸೇವ್ ಡೇಟಾ ಅಂತೀನಿ. ಡೇಟಾ ಸೇವ್ಡ್ ಆತ. ಸೊ ನೀವು ಡೇಟಾ ಬೇಸಿಗೆ ಬಂದೆ. ಸೊ ಈ ಬೇಕಾದ್ರೆ ಇನ್ನೊಂದು ಸಲ ನೋಡಿದ್ರೂ ಸೊ ಇಲ್ಲೇನೈತಿ ಕವಿತಾ 9886182081. ಸೊ ಇಷ್ಟೂ ಎಲ್ಲ ಏನು ಇಟ್ಸ್ ಎನ್ ರಿಲೇಟೆಡ್ ಟು ದ ಹೌ ಟು ಇನ್ಸರ್ಟ್ ಎ ಡೇಟಾ ಫ್ರಾಮ್ ಎಲ್ಲಿಂದ ಫ್ರಂಟ್ ಎಂಡ್ ಟು ಬ್ಯಾಕ್ ಎಂಡ್. ಅಂದರೆ ರಿಯಾಕ್ಟ್ನಿಂದ ನೋಡ್ನಿಂದ ಡಾಟಾಬೇಸಿಂದ ಪರ್ಟಿಕ್ಯುಲರ್ ಟೇಬಲ್. ಸೊ ಇಷ್ಟೂ ನೀವು ಪ್ರಾಕ್ಟೀಸ್ ಮಾಡಿರಿ. ಏನರ ನಿಮಗೆ ಕ್ವೈರೀಸ್ ಇದ್ದವಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ. ಲೈಕ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡ್ರಿ. ಇಟ್ ಟೇಕ್ಸ್ ಎ ಲಾಟ್ ಆಫ್ ಎಫರ್ಟ್. ನೀವು ಲೈಕ್ ಮಾಡೋದ್ರಿಂದ ನನಗೇನಾಕೈತಿ, ಐ ವಿಲ್ ಇನ್ಸ್ಪೈರ್ ಫ್ರಮ್ ದ್ಯಾಟ್. ಮತ್ತು ಮೂರು ವೀಡಿಯೋಸ್ ಮಾಡೋಕ್ಕೆ ನನಗೆ ಹೆಲ್ಪ್ ಆಕೈತಿ ಅಂಥೇಳಿ ಹೇಳ್ತಾ, ಸೊ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ನೋಟಿಫಿಕೇಷನ್ ಬೆಲ್ಗೆ ಏನು ಒತ್ತಿರಿ. ಇಲ್ಲಿ ಏನರ ನಾನು ಹೊಸದು ಡಾಟಾಬೇಸ್ ಮೀನ್ಸ್ ಹೊಸದು ವಿಡಿಯೋ ಕ್ರಿಯೇಟ್ ಮಾಡಿದರೆ ಅವೆಲ್ಲ ನಿಮಗೆ ಬರ್ತಾವೆ. ನಾ ಮತ್ತೆ ನೆಕ್ಸ್ಟ್ ಸೆಷನ್ ಒಳಗೆ ನಿಮಗೆ ಭೇಟಿ ಹಾಕೀನಿ ಇದೇ ಹುರುಪಿನಿಂದ. ನೀವು ಹುರುಪು ಕೇಳ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಕುತೂಹಲ ಇರಲಿ. ಸೊ ಯಾವಾಗಲೂ ಉತ್ಸಾಹನ ಕಳ್ಕೊಳ್ಬಾರ್ದು ಜೀವನದಾಗ. ಬೆಕ್ಕಾದ ಹೋಗಲಿ ಆದರೆ ಉತ್ಸಾಹ ಹೋಗ್ಬಾರ್ದು. ಸೊ ಹಂಗಂತ ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ನಾನು ನಿಮ್ಗೆ ಭೇಟಿ ಹಾಕೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್. ನಮಸ್ತೆ.